joy to be in the house of God once again. ದೇವರ ಮಂದಿರದಲ್ಲಿ ಇರುವಂತದ್ದು ಹರ್ಷವಾಗಿದೆ. Especially on this Holy Communion day. ಈ ಒಂದು ರಾಬೋಜನ ಕೂಟದ ದಿವಸದಲ್ಲಿ ಇನ್ನೂ ಒಂದು ವಿಶೇಷವಾಗಿದೆ. You know, we have been called by the faithful God to the fellowship of his son Jesus Christ. ಆಮೆನ್. ನಾವು ಕರೆದಿರುವಂತದ್ದು ನೀತಿಯುಳ್ಳ ದೇವರ ನಿಮಿತ್ತವಾಗಿ, ಆತನ ಮಗನ ನಿಮಿತ್ತವಾಗಿ ಎಲ್ಲರೂ ಕೂಡ ಸೇರಿ ಈ ರಾಬೋಜನದಲ್ಲಿ ಪಾಲ್ಗೊಳ್ಳುವಂತೆ. Having fellowship with the Lord himself. ಆಮೆನ್. ದೇವರೊಟ್ಟಿಗೆ ನಾವು ಒಂದು ಆ ಸಂಬಂಧವನ್ನು ಹೊಂದಿರುವವರಾಗಿದ್ದೇವೆ. This morning I appreciate and welcome the newcomers. ಇವತ್ತಿನ ಬೆಳಗಿನ ಜಾವದಲ್ಲಿ ಹೊಸದಾಗಿ ಬಂದಿರುವಂತವರನ್ನ ನಾನು ಸ್ವಾಗತಿಸುತ್ತೇನೆ. Especially our international guests. May God bless you. ಅದು ಮಾತ್ರವಲ್ಲದೆ ಇಂಟರ್ನ್ಯಾಷನಲ್ ಇಂದ ಬಂದಿರುವಂತಹ ಅತಿಥಿಗಳನ್ನು ಕೂಡ ನಾವು ಸ್ವಾಗತಿಸುತ್ತೇವೆ. And the pastors, my brothers and sisters who are RPMC family. ಆಮೇನ್. ಎಲ್ಲ ಸೇವಕರಿಗೂ ಹಾಗೂ ಸಹೋದರ ಸಹೋದರಿಯರಿಗೂ RPMCಯ ಕುಟುಂಬವಾಗಿರುವ ಎಲ್ಲರಿಗೂ ಕೂಡ ಸ್ವಾಗತ. God has a great purpose for us as RPMC family. ಆಮೆನ್. ದೇವರಿಗೆ ನಾವು RPMC ಕುಟುಂಬ ವತಿಯಾಗಿ ದೇವರಿಗೆ ಒಂದು ಉದ್ದೇಶವಿದೆ ನಮ್ಮೊಟ್ಟಿಗೆ. God has spoken by his own mouth over Royal Priesthood Mission Church family. ದೇವರು ತನ್ನ ಸ್ವಂತ ಬಾಯಿಂದ ಮಾತನಾಡಿ ನಮ್ಮ ಸಭೆಗೋಸ್ಕರ ಹೇಳಿರುವಂತಹ ವಾಗ್ದಾನಗಳಿದೆ. If God plans something and he speaks something, nobody can blot it, nobody can shake it, nobody can take it away. ಆಮೆನ್. ದೇವರೇ ಸ್ವತಃ ಬಾಯಿ ತೆರೆದು ಮಾತನಾಡಿ ವಾಗ್ದಾನ ಮಾಡಿರುವುದಾದರೆ ಅದು ಯಾರಿಂದಲೂ ಅದನ್ನು ತೆಗೆದು ಹಾಕೋದಕ್ಕಾಗಲಿ ಅಥವಾ ಕಸದುಕೊಳ್ಳೋದಕ್ಕಾಗಲಿ ಸಾಧ್ಯವಿಲ್ಲ. And you know, our God comes on time. ಆಮೆನ್. ನಮಗೆ ಗೊತ್ತಿರಬೇಕು, ನಮ್ಮ ದೇವರು ಸರಿಯಾದ ಸಮಯಕ್ಕೆ ಬರುವವರಾಗಿದ್ದಾರೆ. And his word also comes on time. ಆಮೆನ್. ಅದರ ಜೊತೆಗೆ ಆತನ ವಾಕ್ಯವು ಕೂಡ ಸರಿಯಾದ ಸಮಯಕ್ಕೆ Don't ಬರುವಂತದ್ದಾಗಿದೆ. expect anything from the Lord in time. ಆಮೆನ್. ಬೇರೆ ದೇವರಿಂದ ಮುಂಚಿತವಾಗಿ ಏನನ್ನು ಅಪೇಕ್ಷಿಸಬೇಡಿ. Or after time nothing will be coming, but he Amen. will keep his word and he will keep his time. ಅಥವಾ ಸಮಯ ಮುಗಿದ ನಂತರ ಕೂಡ ಅಪೇಕ್ಷಿಸಬೇಡಿ, ಯಾಕಂದ್ರೆ ಆತನು ತಕ್ಕ ಸಮಯದಲ್ಲಿ ಬಂದು ವಾಕ್ಯವನ್ನು So this morning ಕೊಡುವವನಾಗಿದ್ದಾನೆ. somebody is on the time of God. God is releasing something this morning. Amen. God has a plan for your life. God has a word for you. God is going to extend your territory. God is going to bless you. God is going to empower you. ಇಲ್ಲಿರುವಂತಹ ನೀವು ತಕ್ಕ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಕಾದು ಕುಳಿತಿರುವಾಗ ದೇವರು ತಕ್ಕ ಸಮಯದಲ್ಲಿ ಬಂದು ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಿಮ್ಮನ್ನು ವಿಸ್ತಾರಗೊಳಿಸುವವನಾಗಿದ್ದಾನೆ. Somebody say hallelujah. ಹಲ್ಲೆಲೂಯಾ. Even I welcome all those people who are online. May the Lord bless you. ಆಮೆನ್. ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇರುವಂತವರನ್ನು ಕೂಡ ಸ್ವಾಗತಿಸಿ ಅವರು ದೇವರು ನಿಮ್ಮನ್ನು You know, if you are ಆಶೀರ್ವದಿಸಲಿ. around Bangalore South in JP Nagar, we welcome you to be here. We have a Tawad service by 7 o'clock early morning, Sunday, and 8:30 Hindi, and by 10:30 we are going to worship the Lord in English and Kannada. And may the Lord bless you. ಸುತ್ತಮುತ್ತ JP ನಗರದಲ್ಲಿ ಇರುವಂತವರಾಗಿದ್ದರೆ ಸಭೆಗೆ ಬರಬಹುದು. ನೀವು ಬೆಳಗ್ಗೆ 7 ಗಂಟೆಗೆ ತಮಿಳ್ ಸರ್ವಿಸ್ ಇರುತ್ತೆ, 8 ಹಿಂದಿ ಸರ್ವಿಸ್ ಹಾಗೂ 10:10 ನಮ್ಮ ಕನ್ನಡ ಹಾಗೂ ಇಂಗ್ಲಿಷ್ ಸರ್ವಿಸ್. So my assignment today is to deliver the word and minister from the Lord's table. ನನಗೆ ಕೊಡಲ್ಪಟ್ಟಂತಹ ಕಾರ್ಯ ದೇವರ ವಾಕ್ಯದೊಟ್ಟಿಗೆ ನಿಮ್ಮೊಟ್ಟಿಗೆ ಮಾತನಾಡಿ ಹಾಗೂ ಈ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವಂತೆ. So let us appreciate Manasa also for translating the word and bringing this to those people who doesn't understand English. Can we put our hands together for her? Amen. Genesis chapter 26 verse 22. This is what we have been learning from the last 2 weeks. ಆದಿಕಾಂಡ 26, 22ನೇ ವಾಕ್ಯ ಇದಾಗಿದೆ ನಾವು 2 ವಾರದಿಂದ ಕಲಿತಾ It ಇರುವಂತದ್ದು. says, and he moved away from there and dug another well, and for that one they did not quarrel. He named it Rehoboth, saying, God has made rooms for us, spacious rooms, and we will be fruitful in the land. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದುದರಿಂದ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದಾನಾದ್ದರಿಂದ ಅಭಿವೃದ್ಧಿಯಾಗುವೆವು ಎಂದು ಹೇಳಿ ಅದಕ್ಕೆ ರೆಹಬೋತ್ ಎಂದು ಹೆಸರಿಟ್ಟನು. If you ask me to give one word, something to explain about the whole chapter, I could say, move on. ಆಮೇಲೆ ಈ ಅಧ್ಯಾಯವನ್ನೇ ಪರಿಪೂರ್ಣವಾಗಿ ವಿವರಿಸಬೇಕು ಎಂಬುದಾದರೆ ಒಂದು ಪದದಲ್ಲಿ ಹೇಳೋದಾದ್ರೆ ಮೂವ್ ಆನ್, ಚಲಿಸು ಎಂಬುದಾಗಿದೆ. Amen. Somebody say to your neighbor, move on. ಆಮೇಲೆ ನಿಮ್ಮ ಪಕ್ಕದಲ್ಲಿರೋರಿಗೆ ಈ ಪ್ರಕಾರವಾಗಿ ಹೇಳಿ ಚಲಿಸ್ತಾ ಇರು. This is not the place where you are going to be fruitful. God has assigned a place where you will be taken and you will be fruitful there. ಆಮೇಲೆ ಈ ಸ್ಥಳವಲ್ಲ ನೀನು ಫಲ ಕೊಡುವಂತಹ ಸ್ಥಳ, ಆದ್ರೆ ದೇವರು ನಿನಗಾಗಿ ಒಂದು ಸ್ಥಳವನ್ನು ನಿರ್ಮಿಸಿದ್ದಾನೆ, ಅಲ್ಲಿಗೆ ನೀನು ಚಲಿಸಿ ಅಲ್ಲಿ ಫಲ ಕೊಡುವಂತ. Somebody say move on. ಆಮೇಲೆ ಈ ಪ್ರಕಾರವಾಗಿ
ಪ್ರಕಾರವಾಗಿ ಬಾಯಿ ತೆರೆದು ಹೇಳಿ You ಚಲಿಸ್ತಾ ಇರು. are not supposed to be there. ನೀನು ಇಲ್ಲೇ ಇರಬೇಕಾದಂತ You ವ್ಯಕ್ತಿ are ಅಲ್ಲ. not supposed to be in a congested place. ನೀನು ಒಂದು ಇಕ್ಕಟ್ಟಾದ ಜಾಗದಲ್ಲೇ ಇರಬೇಕಾದಂತ You are ವ್ಯಕ್ತಿ not ಅಲ್ಲ. supposed to be in a place where you are going through struggle. ಆಮೇನ್. ಕಷ್ಟವನ್ನು ಅನುಭವಿಸ್ತಾ ಅದೇ ಸ್ಥಳದಲ್ಲಿ ಇರಬೇಕಾದಂತ ವ್ಯಕ್ತಿ ಅಲ್ಲ. God has a spacious place for you. ನಿನಗಾಗಿ ವಿಸ್ತಾರಗೊಂಡಿರುವಂತಹ ಜಾಗ ಸಿದ್ಧವಾಗಿದೆ. God has a place of expansion. ದೇವರು ನಿನಗಾಗಿ ವಿಸ್ತಾರಪಡಿಸಿದಂತ ಸ್ಥಳ ಸಿದ್ಧ ಮಾಡಿ Do you know your family need expansion? ನಿಮಗೆ ಗೊತ್ತಾ ನಿಮ್ಮ ಕುಟುಂಬಕ್ಕೆ ಆ The ವಿಸ್ತಾರವಾದಂತಹ place ಸ್ಥಳ where you are ಅವಶ್ಯಕತೆ residing ಇದೆ. need expansion. ಆಮೇನ್. ಆ ಜಾಗಕ್ಕೆ ನಿನ್ನ ಅವಶ್ಯಕತೆ ಇದೆ. You know your spiritual life need expansion. ನಿನ್ನ ಆತ್ಮಿಕವಾದಂತಹ ಜೀವಿತಕ್ಕೂ ಕೂಡ ವಿಸ್ತರಣೆಯ Your ಅವಶ್ಯಕತೆ prayer ಇದೆ. life need expansion. ನಿನ್ನ ಪ್ರಾರ್ಥನೆಯ Your ಜೀವಿತಕ್ಕೂ ಕೂಡ worship ವಿಸ್ತರಣೆ need ಬೇಕು. expansion. ನಿನ್ನ ಆರಾಧನೆಗೂ ಕೂಡ ವಿಸ್ತರಿಸಲು You are reading the word of God. The time you give need expansion. ಆಮೆನ್. ದೇವರ ವಾಕ್ಯ ಓದಕ್ಕೆ ನೀನು ಕೊಡ್ತಾ ಇರುವಂತ ಸಮಯ ಕೂಡ ಅದು ವಿಸ್ತಾರಗೊಳ್ಳಬೇಕು. I tell you, if you are ready to do that, God is going to extend your territory. You are going to be fruitful. You are going to be blessed. You are going to be powerful people. Devil will fear you. Devil will tremble before you. The enemies will struggle to stand before you. Even as Isaac was found out that he was powerful in the land. ಆಮೆನ್. ನೀನು ಈ ಎಲ್ಲಾ ಕಾರ್ಯಗಳನ್ನು ಮಾಡುವುದಾದರೆ ದೇವರು ಖಂಡಿತವಾಗಿಯೂ ನಿನ್ನ ಗೂಡಾರವನ್ನು ವಿಸ್ತರಿಸಿ ನಿನಗಾಗಿ ಹೋರಾಡ್ತಾ ಇರುವಂತಹ ದುರಾತ್ಮನಿಗೆ ಆ ಬಲವನ್ನು ನೀಗಿಸಿ ಅವನ ಮುಂದೆ ನಿನ್ನನ್ನು ಎಬ್ಬಿಸುವ. Somebody open your mouth and thank the Lord, giving a clap offering unto the Lord this morning. ದೇವರಿಗೆ ಚಪ್ಪಾಳೆಯ Oh ಒಂದು yes. ಅಭಿಷೇಕವನ್ನು ಕೊಡೋಣ. God is going to expand you. ಆಮೆನ್. ದೇವರು ನಮ್ಮನ್ನು ವಿಸ್ತಾರಗೊಳಿಸುವವನು. Somebody say, God is going to expand me. ಆಮೆನ್. ಈ ಪ್ರಕಾರವಾಗಿ ಬಾಯಿ Hey, ತೆರೆದು ದೇವರು hallelujah. ನನ್ನನ್ನು ವಿಸ್ತಾರಗೊಳ್ಳುತ್ತಾ ಇದ್ದಾರೆ. So I don't know whether you have read this chapter. ಈ ಅಧ್ಯಾಯವನ್ನು ಓದಿದ್ದೀರೋ ಇಲ್ವೋ ಗೊತ್ತಿಲ್ಲ. If you read this chapter, I told you the word which I would give for the whole chapter is move on, but there are a lot of words that comes from F in this chapter, if you have noticed. ಈ ಅಧ್ಯಾಯವನ್ನು ನಾವು ಓದಿರೋದಾದ್ರೆ ಇದಕ್ಕೆ ಒಂದು ಸಾರಾಂಶ ಅನ್ನೋದಾದ್ರೆ ಚಲಿಸ್ತಾ ಇರು ಎಂಬುದಾಗಿ ಒಂದು ಪದದಲ್ಲಿ ಕೊಡಬಹುದು. ಆದರೆ ಇಲ್ಲಿ ಮುಖ್ಯವಾಗಿ ಎಲ್ಲಾ ಅಕ್ಷರಗಳು ಎಫ್ ಇಂದ, ಇಂಗ್ಲಿಷ್ ಲೆಟರ್ ಎಫ್ ಇಂದ ಪ್ರಾರಂಭವಾಗುತ್ತೆ. When you read from the chapter 26 verse 1 onwards, you see the first F is famine. ಆಮೇಲೆ 26ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುವಾಗ ಅದೊಂದು ಫಮೈನ್ ಎಫ್ ಇಂದ ಅಂದ್ರೆ ಅದೊಂದು ಬರಗಾಲ ಎಂಬುದಾಗಿ ಹೇಳಲ್ಪಡುತ್ತೆ. I told you last week, through famine God will make you move on to another realm. ಕಳೆದ ವಾರ ನಾವು ನೋಡಿರೋ ಪ್ರಕಾರವಾಗಿ ಈ ಒಂದು ಬರಗಾಲದಿಂದ ದೇವರು ನಿನ್ನನ್ನು ಎತ್ತಿ ಮುಂದೆ ಚಲಿಸಿ ಮುಂದೆ ಇನ್ನೊಂದು ಸ್ಥಳಕ್ಕೆ ನಿನ್ನನ್ನು ವಿಸ್ತಾರಗೊಳಿಸುವವನಾಗಿದ್ದಾನೆ. This was not a good experience for Isaac to stay on in the famine. ಆಮೇನ್. ಈಸಾಕನಿಗೆ ಈ ಒಂದು ಬರಗಾಲದಲ್ಲೇ ಇರಬೇಕಾಗಿರುವಂತದ್ದು ಒಳ್ಳೆಯ ಅನುಭವ The ಆಗಿರಲಿಲ್ಲ. Bible says there was severe famine, just like the one which happened in the time, in the season of Abraham. ಅಬ್ರಹಾಮನ ಕಾಲದಲ್ಲಿ ಯಾವ ಪ್ರಕಾರವಾದಂತಹ ಬರಗಾಲವನ್ನು ಆತನು ಅನುಭವಿಸಿದನೋ ಅದೇ ಪ್ರಕಾರವಾದಂತಹ ಬರಗಾಲವನ್ನು ಈಸಾಕನು ಕೂಡ ಅನುಭವಿಸುವಂತ ಸ್ಥಿತಿ. Being a man of God, being a child who has the promise, who have a covenant with the Lord, can still go through serious famine. ದೇವರ ಮಗನಾಗಿ ದೇವರ ಒಂದು ಕರೆಯಲ್ಪಟ್ಟಂತಹ ಮಗನಾಗಿದ್ದರೂ ಕೂಡ ಈ ಬರಗಾಲದ ಅವಸ್ಥೆಯನ್ನು ಹಾದು ಹೋಗುವಂತಹ ಪರಿಸ್ಥಿತಿ ಬರುತ್ತೆ. Hallelujah. Amen. But I thank the Lord for God's faithfulness. God was Amen. present in your famine. ಆಮೆನ್. ಆದರೆ ದೇವರ ನಂಬಿಗಸ್ತಿಕೆಗಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಆ ಬರಗಾಲದಲ್ಲಿಯೂ ಕೂಡ ದೇವರು ಇದ್ದರು. God is present. ಆಮೆನ್. I mean, just below those words, after the famine, you can see Amen. God speaking to Isaac. ಆಮೇನ್. ಈ ಒಂದು ಬರಗಾಲ ಅನ್ನುವ ಪದದ ಆದ ನಂತರ 2ನೇ ವಾಕ್ಯದಲ್ಲಿ ನಾವು ನೋಡಬಹುದು ದೇವರು ಈಸಾಕನ ಸಂಗಡ ಇದ್ದರು. I mean, God cannot leave you. ದೇವರು ನಿಮ್ಮನ್ನು ಕೈ ಬಿಡುವ ದೇವರಲ್ಲ. God will not leave you. ದೇವರು ಯಾವುದೇ ಸಂದರ್ಭದಲ್ಲೂ ನಿಮ್ಮನ್ನು ಕೈ God ಬಿಡುವುದಿಲ್ಲ. will not forsake you. ದೇವರು ನಿನ್ನನ್ನು ತ್ಯಜಿಸುವುದಿಲ್ಲ. Maybe in famine people will leave you. ಆಮೆನ್. ಬಹುಶಃ ಈ ಬರಗಾಲದಲ್ಲಿ ಜನರು ನಿನ್ನನ್ನು ಕೈ Maybe ಬಿಡಬಹುದು. in the famine people ignore you. ಬಹುಶಃ ಈ ಬರಗಾಲದ ಸಂದರ್ಭದಲ್ಲಿ ಜನರು ನಿನ್ನನ್ನು ಮರೆತು ಬಿಡಬಹುದು. Maybe in the famine people doesn't speak to you. ಬರಗಾಲದ ಅವಸ್ಥೆಯಲ್ಲಿ ಜನರು ನಿನ್ನೊಟ್ಟಿಗೆ ಮಾತನಾಡದೇ But there is ಇರಬಹುದು. a God who can speak to you. ಆದರೆ ಅಲ್ಲೊಬ್ಬ ದೇವರಿದ್ದಾರೆ. ಆ ಬರಗಾಲದಲ್ಲಿಯೂ ನಿನ್ನೊಟ್ಟಿಗೆ There is a God who ಮಾತನಾಡುವವನಾಗಿದ್ದಾನೆ. comes close to you. ಆ ಬರಗಾಲದ ಸಂದರ್ಭದಲ್ಲೂ ದೇವರು ನಿನ್ನ ಹತ್ತಿರ ಸನಿಹ ಬರುವ ದೇವರಾಗಿದ್ದಾನೆ. Hallelujah. When God created man, he said, cleave. This is the reason this man will leave his father and mother and cleave to
his wife. But I tell you, in the famine, the Lord will cleave to you. ಆಮೆನ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಈ ಪ್ರಕಾರವಾಗಿ ಹೇಳಿದ್ರು, ಈ ಕಾರಣದಿಂದ ಆ ವ್ಯಕ್ತಿಯು ತಂದೆ ತಾಯಿಗಳನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು ಅಂತ. ಇಲ್ಲೊಬ್ಬ ದೇವರಿದ್ದಾರೆ, ನಿನ್ನ ಬರಗಾಲದ ಅವಸ್ಥೆಯಲ್ಲಿಯೂ ಕೂಡ ಆತನು ನಿನ್ನೊಟ್ಟಿಗೆ ಸೇರುವವನಾಗಿದ್ದಾನೆ. ಹಲ್ಲೆಲೂಯಾ. I tell you, famine, don't fear, God is there with you. ಈ ಬರಗಾಲದ ಅವಸ್ಥೆಯಲ್ಲಿ ಹೆದರ್ಕೋಬೇಡ, ಭಯಪಡಬೇಡ, ದೇವರು ನಿನ್ನ ಸಂಗಡ ಇದ್ದಾರೆ. Amen. You may be going through famine experience in your family. ಬಹುಶಃ ನಿನ್ನ ಕುಟುಂಬದಲ್ಲಿ ಈ ಬರಗಾಲದ ಅವಸ್ಥೆ ಆ ಒಂದು ಸಂದರ್ಭದಲ್ಲಿ ಹಾದು ಹೋಗ್ತಾ But ಇರಬಹುದು. here is a message for you. ಆದ್ರೆ ನಿನಗಾಗಿ ಒಂದು ಸಂದೇಶವಿದೆ. It is for a shift. ಅದೊಂದು ಬದಲಾವಣೆಗಾಗಿ ಇರುವಂತಹ ಬರಗಾಲ It is ಆಗಿದೆ. for a shift in ಅದೊಂದು your life. ಬದಲಾವಣೆ ನಿನ್ನ ಕುಟುಂಬದಲ್ಲಿ, ನಿನ್ನ ಜೀವಿತದಲ್ಲಿ ಆಗುವ God ಬದಲಾವಣೆ. has a plan for many rooms in your life. ಆಮೇಲೆ ನಿನ್ನ ಜೀವಿತದಲ್ಲಿ ಹೆಚ್ಚು ಕೊಠಡಿ ಇರುವುದಕ್ಕಾಗಿ ದೇವರಿಗೆ ಚಿತ್ತ ಇದೆ. God has a plan for a Rehoboth in your life. ನಿನ್ನ ಜೀವಿತದಲ್ಲಿ ರೆಹಬೋತ್ಗಾಗಿ ದೇವರಿಗೆ ಉದ್ದೇಶವಿದೆ. So you cannot experience that Rehoboth when you are in that place. So famine come to take you to another realm, to that place of Rehoboth. ಆ ರೆಹಬೋತ್ ಸ್ಥಳದಲ್ಲಿ ಇದ್ದು ಅದನ್ನು ಅನುಭವಿಸಲು ಸಾಧ್ಯ ಇಲ್ಲ. ಈ ಬರಗಾಲದಲ್ಲಿ ಇರುವಂತಹ ನೀನು ಆ ಒಂದು ಜಾಗಕ್ಕೆ ವಿಸ್ತರಣೆಗೊಂಡು ಆ ಒಂದು ರೆಹಬೋತಿನ ಅನುಭವವನ್ನು ಪಡೆಯುವಂತವನಾಗಿರ್ತೀಯ. Are you in famine? ನೀನು ಈಗ ಈ ಒಂದು ಬರಗಾಲದ ಅವಸ್ಥೆಯಲ್ಲಿದ್ದೀರಾ? Just thank the Lord. ದೇವರಿಗೆ ಕೃತಜ್ಞತೆ ಸಲ್ಲಿಸಿ. You have been noticed. ಆಮೆನ್. You have been noticed by the Lord. ಈ ಬರಗಾಲದ ಅವಸ್ಥೆಯಲ್ಲಿ ದೇವರು ನಿನ್ನನ್ನು ಕಂಡಿದ್ದಾನೆ. God is going to address you. ಖಂಡಿತವಾಗಿಯೂ ದೇವರು ನಿನ್ನ ಹೆಸರನ್ನು God is going to ತೆಗೆಯುವವನಾಗಿದ್ದಾನೆ. direct you. ದೇವರು ನಿನ್ನನ್ನು ಮಾರ್ಗ God is going to ತೋರಿಸುವವನಾಗಿದ್ದಾನೆ. ದೇವರು ಈ ಬರಗಾಲದಲ್ಲಿ ನಿನ್ನೊಟ್ಟಿಗೆ God ಮಾತನಾಡುವವನಾಗಿದ್ದಾನೆ. is going to care for you. ಆಮೇಲೆ ಈ ಬರಗಾಲದಲ್ಲಿಯೂ ಕೂಡ ದೇವರು ನಿನಗಾಗಿ ಕೇರ್ God is going ಮಾಡುವಂತವನಾಗಿದ್ದಾನೆ. to open doors for you so that you may go and experience Rehoboth. ಆಮೇಲೆ ನಿನಗೆ ಸಿದ್ಧವಾಗಿರುವಂತಹ ಬಾಗಿಲುಗಳನ್ನೆಲ್ಲ ತೆರೆದು ಆ ರೆಹಬೋತ್ ಆಶೀರ್ವಾದದ ಆ ಒಂದು ಸ್ಥಳವನ್ನು ನೀನು ಅನುಭವಿಸುವಂತೆ ದೇವರು ಮಾಡಲಿದ್ದಾರೆ. Here is a word for you. ನಿಮಗಾಗಿ ಒಂದು ವಾಕ್ಯವಿದೆ. You are chosen by God. ನೀನು ದೇವರಿಂದ ಆರಿಸಲ್ಪಟ್ಟವನಾಗಿದ್ದರೆ, If you have a promise from the Lord, ದೇವರಿಂದ ವಾಗ್ದಾನ ಹೊಂದಿದವರಾಗಿದ್ದರೆ, famine will not finish you. ಆಮೆನ್. ಬರಗಾಲವು ನಿನ್ನನ್ನು ಮುಗಿಸುವುದಿಲ್ಲ. Amen. The famine will not finish you. ಬರಗಾಲವು ನಿನ್ನನ್ನು ಮುಗಿಸುವುದರಲ್ಲಿ ಮುಟ್ಟುವುದಕ್ಕೂ ಕೂಡ ಆಗುವುದಿಲ್ಲ. You are overcome. You are going to overcome the famine. ಆಮೆನ್. ಆ ಬರಗಾಲವನ್ನು ಮೆಟ್ಟಿ ನಿಂತು ಮುಂದೆ ಹೋಗುವವನಾಗಿದ್ದೀರಾ. You are going to fly over the famine. ಆಮೆನ್. ಬರಗಾಲದ ಮೇಲೆ ಹಾರುವವರಾಗಿದ್ದೀರಾ. So the second F, the word that starts from F in this chapter is the faults and failures. ಆಮೇಲೆ ಇದೇ ಅಧ್ಯಾಯದಲ್ಲಿ ಎಫ್ ಇಂದ ಪ್ರಾರಂಭವಾಗುವಂತಹ ಇನ್ನೊಂದು ಪದ ಫಾಲ್ಸ್ ಮತ್ತೆ ಫೇಲ್ಯೂರ್, ಸೋಲು. Can you imagine a man of God who was chosen by the Lord, who is in the path towards, who is going to bring the seed of blessing to the nation, Jesus himself? This person is going through fault and failures. ಆಮೇನ್. ಈ ದೇವರಿಂದ ಆರಿಸಲ್ಪಟ್ಟಂತಹ ಮನುಷ್ಯನು ಲೋಕಕ್ಕೆ ಬೆಳಕನ್ನು ತರುವಂತಹ ಯೇಸು ಸ್ವಾಮಿಯು ಕೂಡ ಆ ಒಂದು ಬಿದ್ದಿರುವಂತಹ ಸೋಲಿನ ಅವಸ್ಥೆಯಲ್ಲಿ ಹಾದು ಹೋಗ್ತಾರೆ. ಯೇಸು ಸ್ವಾಮಿಯನ್ನು ಹೊರತರುವಂತ ಮಾರ್ಗದಲ್ಲಿರುವಂತ ಇಸಾಕನ ಜೀವಿತದಲ್ಲಿ ಕೂಡ ಸೋಲುಗಳು, ಫೇಲ್ಯೂರ್ಸ್ ಉಂಟಾಯಿತು. Hallelujah. But I tell you, failures and faults did not finish Isaac. ಆಮೇನ್. ಸೋಲು ಹಾಗೂ ಬಿದ್ದಿರುವಂತಹ ಅವಸ್ಥೆಗಳು ಅದು ಇಸಾಕನನ್ನು ಮುಗಿಸೋದಿಲ್ಲ. Maybe you have such a intimate relationship with the Lord in your previous days. Now you feel so disturbance and you are not able to move. You are facing lot of hurdles and struggle in your fellowship with the Lord. If you are that person, I tell you, those things you are not going to stay there. God is going to bring you out from that place. ಆಮೆನ್. ಬಹುಶಃ ಮುಂಚೆ ಯೇಸು ಸ್ವಾಮಿ ಒಟ್ಟಿಗೆ ಒಂದು ಒಳ್ಳೆ ಸಂಬಂಧ ಹೊಂದಿದ್ದವರಾಗಿದ್ದರು. ಈಗ ಆ ಒಂದು ಸಂಬಂಧದಲ್ಲಿ ಕಷ್ಟಪಡುವಂತವರು, ಬೀಳುವಂತ ಅವಸ್ಥೆಯಲ್ಲಿರೋರು ನೀವು ಇದೇ ಪ್ರಕಾರವಾಗಿ ಇರೋದಿಲ್ಲ. ದೇವರು ನಿಮ್ಮನ್ನು ಅಲ್ಲಿಂದ ತೆಗೆಯುವವರಾಗಿದ್ದಾರೆ. Because you are the man of promise. ಯಾಕಂದ್ರೆ ನೀನು ವಾಗ್ದಾನದ ಮನುಷ್ಯನಾಗಿದ್ದೀಯ. Amen. You have been chosen specially by the Lord. ಯಾಕಂದ್ರೆ ದೇವರೇ ಸ್ವತಃ ನಿನ್ನನ್ನು ಆರಿಸಿರುವಂತಹ ವ್ಯಕ್ತಿಯಾಗಿದ್ದೀಯ. Amen. God has spoken his plan over your life. ಆಮೆನ್. ದೇವರು ತನ್ನ ಚಿತ್ತವನ್ನು ನಿನ್ನ ಜೀವಿತದ ಮೇಲೆ ಮಾತನಾಡಿರುವವರಾಗಿದ್ದಾರೆ. Failure and faults cannot finish a man of God. ಸೋಲು ಬೀಳುವಿಕೆಯು ಒಬ್ಬ ಮನುಷ್ಯನನ್ನು ಮುಗಿಸುವುದಕ್ಕೆ ಸಾಧ್ಯವಿಲ್ಲ. The Bible says a righteous man can fall, but he will rise up. ಆಮೆನ್. ನೀತಿವಂತನು ಎಷ್ಟು ಸಾರಿ ಬಿದ್ದರೂ ಕೂಡ ಮತ್ತೆ ಏಳುವನು. 7 times. 7 is a complete number. That means fully completed. You may fall completely, but I tell you, there is a hand from heaven which is going to raise you up. ಈ 7 ಸಾರಿ ಎಂಬುದು 7 ಸಾರಿ ಕಂಪ್ಲೀಟ್ ಆಗಿ ಬಿದ್ದು ಹೋದರೂ ಅಲ್ಲೊಂದು ಕರವಿದೆ, ನಿನ್ನನ್ನು ಆ ಬೀಳುವಿಕೆಯಿಂದ ಎತ್ತಿ ನಿಲ್ಲಿಸುವಂತಹ ಕರ. But one quality God expects from you.
ಆದರೆ ಒಂದು ಗುಣವನ್ನು ದೇವರು ನಿನ್ನಿಂದ When you read ಅಪೇಕ್ಷಿಸುವಂತದ್ದು. the whole chapter, you find Isaac was available to hear God and be in his presence. ಇಡೀ ಈ ಅಧ್ಯಾಯವನ್ನು ಓದುವಾಗ ಅಲ್ಲಿ ನಾವು ಗಮನಿಸಬಹುದು, ಇಸಾಕನು ದೇವರಿಗೆ ಒದಗಿ ಬರುವಂತಹ ವ್ಯಕ್ತಿಯಾಗಿದ್ದಾನು, ದೇವರ ಶಬ್ದವನ್ನು ಗಮನಿಸಿ ಕೇಳುವಂತಹ See, ವ್ಯಕ್ತಿಯಾಗಿದ್ದಾನು. whatever the condition you may go through, whether it is famine, falls, and whatever it is, but I don't want you to miss your fellowship, your service in the presence of God. ಬಹುಶಃ ನೀನು ಯಾವ ಒಂದು ಅವಸ್ಥೆಯಲ್ಲಿ ಹಾದು ಹೋಗ್ತಾ ಇರಬಹುದು, ಬರಗಾಲದಲ್ಲಾಗಿರ್ಬೋದು, ಬೀಳುವಿಕೆ, ಸೋಲುವಿಕೆ, ಆದರೆ ದೇವರೊಟ್ಟಿಗಿನ ಆ ಒಂದು ಸಂಬಂಧದಿಂದ ದೂರ ಹೋಗುವಂತದ್ದು ಬೇಡ. Your famine and your faults and fears and faults and your failures, through those things the devil will speak to you and lessen the degree of your love with the Lord and commitment with the Lord, and he will never allow you to come to the presence of God. ನಿನ್ನ ಬರಗಾಲದ ಅವಸ್ಥೆ, ಸೋಲಿನ ಅವಸ್ಥೆ, ಬೀಳುವಿಕೆಯ ಅವಸ್ಥೆಯಲ್ಲಿ ಸೈತಾನನು ನಿನ್ನೊಟ್ಟಿಗೆ ಮಾತನಾಡಿ ಕ್ರಿಸ್ತನ ಮೇಲಿರುವ ಪ್ರೀತಿಯ ಅಳತೆಯನ್ನು ಕಮ್ಮಿ ಮಾಡಿ ನೀನು ಆತನೊಟ್ಟಿಗೆ ಸಂಬಂಧ ಇಟ್ಕೊಳ್ಳದೇ ಇರುವ ರೀತಿಯಲ್ಲಿ But ಮಾಡುವಂತವನಾಗಿದ್ದಾನೆ. make sure whatever your condition is, don't miss your fellowship. Don't miss the services. Don't miss the prayer meetings. ಬಹುಶಃ ನಿನ್ನ ಅವಸ್ಥೆ ಯಾವುದೇ ಆಗಿದ್ದರೂ ಕೂಡ ಪ್ರಾರ್ಥನಾ ಕೂಟವನ್ನಾಗಿರಲಿ, ದೇವರೊಟ್ಟಿಗಿನ ಸಂಬಂಧವಾಗಿರಲಿ, ಅದನ್ನು ಕಮ್ಮಿ ಮಾಡಿಕೊಳ್ಳಬೇಡಿ. I mean, the next word from F is fear. I already said fear was gripping Isaac's heart. ಇನ್ನೊಂದು ಪದ ಎಫ್ ಇಂದ ಪ್ರಾರಂಭವಾಗುವಂಥದ್ದು ಭಯ, ಫಿಯರ್ ಆಗಿದೆ. ಅದು ಇಸಾಕನ ಮನಸ್ಸನ್ನು ಹಿಡಿದಿರುವಂತಹ ಭಯವಾಗಿತ್ತು. See, sometimes when fear grips you, there is a possibility that you can take another option than God. ಆಮೇಲೆ ಈ ಭಯ ನಿನ್ನನ್ನ ಹಿಡಿದುಕೊಳ್ಳುವಾಗ ದೇವರ ಬದಲಾಗಿ ಇನ್ನೊಂದು ಆಪ್ಷನ್ ಅನ್ನು ನೀವು And ಕಂಡುಹಿಡಿಕೊಳ್ಳಬಹುದು. this man went to Abimelech. ಈ ವ್ಯಕ್ತಿಯು ಅಭಿಮಲೇಖನ ಬಳಿಯಲ್ಲಿ ಹೋಗ್ತಾನೆ. Because I don't know what was the condition of Isaac to jump over to a king rather than going to King of Kings. ಆಮೇಲೆ ಇಸಾಕನು ಈ ಅಭಿಮಲೇಖನ ರಾಜನ ಬಳಿಯಲ್ಲಿ ಯಾಕೆ ಹೋಗ್ತಾನೆ, ರಾಜಾದಿರಾಜನಾದ ದೇವರ ಬಳಿಯಲ್ಲಿ ಹೋಗದೆ ಈ ರಾಜನ ಬಳಿಯಲ್ಲಿ ಹೋಗುವಂತ ಕಾರಣ ಏನಾಗಿತ್ತು? See, but still God was available for Isaac. ಆಮೇಲೆ ಆದರೂ ಕೂಡ ದೇವರು ಇಸಾಕನಿಗೆ ಒದಗಿ ಬರುವ See, ದೇವರಾಗಿದ್ದರು. you may forsake God in different situation, but God Amen. will never forsake you. ಬಹುಶಃ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ನಾವು ದೇವರಿಂದ ದೂರ ಆಗಿರಬಹುದು, ಆದರೆ ದೇವರು ನಮ್ಮಿಂದ ದೂರ ಆಗಿಲ್ಲ, ಆತನು ನಮ್ಮನ್ನು ಕೈ ಬಿಡುವುದೂ ಇಲ್ಲ. I mean, your fear speaks your unbelief. ನಿನ್ನ ಭಯ ಮಾತನಾಡುವಂಥದ್ದು ನಿನ್ನ ಅಪನಂಬಿಕೆಯ Your ಕುರಿತಾಗಿದೆ. fear speaks that you take the situation deep inside in your heart rather than taking God inside in your heart. ಆಮೇಲೆ ನಿನ್ನ ಭಯ ಮಾತನಾಡುವಂಥದ್ದು ಪರಿಸ್ಥಿತಿಯನ್ನ ನಿನ್ನ ಮನಸ್ಸಿನ ಆಳದಲ್ಲಿ ನೀನು ತೆಗೆದುಕೊಂಡಿದ್ದೀಯಾ, ದೇವರನ್ನ ನಿನ್ನ ಮನಸ್ಸಿನ ಆಳದಲ್ಲಿ ತೆಗೆದುಕೊಳ್ಳಬೇಕಾದರ ಬದಲಾಗಿ. This morning God is rebuking the spirit of fear out of you. ಆಮೇಲೆ ಈ ಬೆಳಗಿನ ಜಾವದಲ್ಲಿ ದೇವರು ಈ ಒಂದು Somebody over ಭಯ there. ತರುವಂತಹ ದುರಾತ್ಮನನ್ನ Somebody. ಯೇಸುವಿನ ನಾಮದಲ್ಲಿ ಓಡಿಸ್ತಾ Somebody, ಇದ್ದಾರೆ. God is speaking to you. God is taking the fear out of your life. ಆಮೇಲೆ ಇಲ್ಲಿರುವಂತಹ ಕೆಲವರಲ್ಲಿ ನಿಮಗೆ ಜೀವಿತದ ಮೇಲೆ ಇರುವಂತಹ ಭಯವನ್ನ ಯೇಸು ಸ್ವಾಮಿ Maybe ಈ you ಬೆಳಗಿನ ಜಾವ ತೆಗೆದಾಕ್ತಾ ಇದ್ದಾರೆ. maybe you have the fear of tomorrow. ಬಹುಶಃ ನಾಳೆ ಏನು ಎಂಬುವಂತಹ ಭಯ About your ಇರಬಹುದು. exams. ಬಹುಶಃ ನಿಮಗೆ ಇರುವ ಪರೀಕ್ಷೆಗಳ About your ಮೇಲೆ ಇರುವ ಭಯ future. ಇರಬಹುದು, ನಿಮ್ಮ ಭವಿಷ್ಯದ ಮೇಲೆ ಇರುವ ಭಯ About what ಇರಬಹುದು, people think and speak about you. ಜನರು ಏನ್ ಅನ್ಕೊಂಡು ಯಾವ ರೀತಿಯಾಗಿ ಮಾತನಾಡ್ತಾರೆ ಎಂಬುವ ಭಯ But here ಇರಬಹುದು. is a God who is there with you. ಆದ್ರೆ ಇಲ್ಲೊಬ್ಬ ದೇವರಿದ್ದಾರೆ, ಅವರು ಯಾವಾಗಲೂ He will ನಿಮ್ಮ never ಸಂಗಡ leave your ಇರುವ hand. He will never ದೇವರಾಗಿದ್ದಾರೆ. leave your hand. He will Amen. never leave your hand. ಆತನು ನಿಮ್ಮ ಕೈ ಬಿಡುವ ದೇವರಲ್ಲ. Come on, somebody say, I will never move away from the Lord because God is there with me. He will never leave me. ಆಮೇಲೆ ಈ ಪ್ರಕಾರವಾಗಿ Yes. ಬಾಯಿ ತೆಗೆದು ಹೇಳಿ, ನಾನು ದೇವರನ್ನು ಅಗಲಿ ಹೋಗೋದಿಲ್ಲ, ಯಾಕಂದ್ರೆ ದೇವರು ನನ್ನ ಸಂಗಡ ಯಾವಾಗಲೂ ಇರುವ Somebody say, ದೇವರಾಗಿದ್ದಾರೆ. hallelujah. ಹಲ್ಲೆಲೂಯಾ. I mean, the next word that comes from F is forsaken. ಆಮೇಲೆ ಇನ್ನೊಂದು ಪದ ಎಫ್ ಇಂದ ಬರುವಂತದ್ದು ಫರ್ಸೇಕನ್, ಕೈ You know, many people Isaac in the chapter 26, when he sowed in the land and he got 100-fold fruits, people came to him and said, go away from this land. ಆಮೇಲೆ ಇಸಾಕನು ಭೂಮಿಯ ಮೇಲೆ ಆ ಒಂದು ಬೆಳೆಯನ್ನು ಬಿತ್ತಿ 100ರಷ್ಟು ಫಲವನ್ನು ಆತನು ಅನುಭವಿಸಿದಾಗ ಅಲ್ಲಿದ್ದಂತಹ ಜನರು ಹೇಳಿದ್ರು, ಈ ನೆಲವನ್ನು ಬಿಟ್ಟು ಹೋಗು In ನೀನು. the beginning they were so friendly. ಬಹುಶಃ ಒಂದು ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದರು. When the problem comes, sometimes jealousy and anger, see, it comes in different ways. ಪ್ರಾರಂಭದಲ್ಲಿ ಎಲ್ಲರೂ ಸಂತೋಷವಾಗಿ ಚೆನ್ನಾಗಿದ್ದಂಥ ಸ್ನೇಹಿತರು, ಆಮೇಲೆ ಆ ಒಂದು ಹೊಟ್ಟೆ ಕಿಚ್ಚು ಹಾಗೂ ಕೋಪ ಬಂದಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಕಿತ್ತಾಡಿಕೊಳ್ಳುವಂತಹ See, devil can work positively and negatively. ದುರಾತ್ಮನು ಒಂದು ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಎರಡ ರೀತಿಯಲ್ಲೂ ಕೆಲಸ So in the beginning ಮಾಡುವ. they were friendly, they accepted Isaac.
ಪ್ರಾರಂಭದಲ್ಲಿ ಅವರೆಲ್ಲರೂ ಸ್ನೇಹಿತರಾಗಿ ಇಸಾಕನನ್ನು They ಒಪ್ಪಿಕೊಂಡರು. said, okay, come and stay in the land. This land is yours. ಬಾ ನಮ್ಮ ನೆಲದಲ್ಲಿ ಇರು, ಇದೇ ನಿನ್ನ ನೆಲವಾಗಿದೆ, ಇಲ್ಲೇ ಜೀವಿಸು And when ಎಂಬುದಾಗಿ. Isaac sowed, ಈಸಾಕನು ಅಲ್ಲಿ ಬೆಳೆಯನ್ನು ಬಿತ್ತಿದ. see, this man is a blessed man. ಈ ಇಸಾಕನು ಆಶೀರ್ವದಿಸಲ್ಪಟ್ಟಂತಹ Come on, hear me ವ್ಯಕ್ತಿಯಾಗಿದ್ದನು. this. This Amen. man is a blessed man, not because he's a pure man. Amen. This man is a blessed man because he is chosen by the Lord. ಆಮೇಲೆ ಈ ಇಸಾಕನು ಆಶೀರ್ವದಿಸಲ್ಪಟ್ಟಂತಹ ವ್ಯಕ್ತಿ ಆತನು ಮಾಡಿದ ಕಾರ್ಯದಿಂದಲ್ಲ, ಆತನು ದೇವರಿಂದ ಆರಿಸಲ್ಪಟ್ಟಿರುವ ನಿಮಿತ್ತವಾಗಿ. Hallelujah. I am excited because you are not blessed because of your works or deeds. You are blessed Amen. because the Lord has chosen you. ಆಮೇಲೆ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟಿರುವಂತದ್ದು ನೀವು ಮಾಡಿರುವಂತ ಪುಣ್ಯ ಕಾರ್ಯಗಳ ನಿಮಿತ್ತವಾಗಿ ಅಲ್ಲ, ದೇವರೇ ನಿಮ್ಮನ್ನು ಒಂದು ಆರಿಸಿ ತೆಗೆದಲ್ಪಟ್ಟಿರುವ In ಕಾರಣದಿಂದ. Ephesians chapter 1 verse, don't read there. We see two words, blessed. Blessed be the Lord, and he only knows to bless people. ಆಮೇಲೆ ಎಫೆಸದವರಿಗೆ ಆ ಒಂದು ವಾಕ್ಯವನ್ನು ನಾವು ನೋಡಬಹುದು. ದೇವರು ಆಶೀರ್ವದಿಸಲ್ಪಟ್ಟವನು, ಯಾಕಂದ್ರೆ ಆತನು ಆಶೀರ್ವದಿಸುವನು. See, he is a blessed God and his people are all actually blessed. ಆತನು ಆಶೀರ್ವದಿಸಲ್ಪಟ್ಟಂತಹ ದೇವರಾಗಿರುವುದರ ನಿಮಿತ್ತವಾಗಿ ಆತನ ಜನರೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. Somebody say, I am blessed immeasurably. ಈ ಪ್ರಕಾರವಾಗಿ ಬಾಯಿ ತೆರೆದು ಹೇಳಿ, ನಾನು ಅಳತೆಗೂ ಮೀರಿ ಆಶೀರ್ವದಿಸಲ್ಪಟ್ಟಿದ್ದೇನೆ. Isaac sowed one seed and it multiplied 100, 10. ಆಮೆನ್, ಆಮೆನ್. ಇಸಾಕನು ಒಂದು ಬೀಜವನ್ನು ಬಿತ್ತಿದ, ಅದು 100ರಷ್ಟಾಗಿ ಅದು ಆಶೀರ್ವಾದ ಹೊಂದಿದನು. See, a blessed man will never sweat and struggle like anything. ಆಮೆನ್. ಆಶೀರ್ವದಿಸಲ್ಪಟ್ಟಂತಹ ವ್ಯಕ್ತಿಯು ಬೆವರನ್ನು ಸುರಿಸಿ ಕಷ್ಟಪಟ್ಟು ಮಾಡಬೇಕಾಗಿರುವುದಲ್ಲ. Amen. God's hand is always there with him. ಆಮೆನ್. ದೇವರ ಕೃಪೆಯು ಯಾವಾಗಲೂ ಅವನ ಸಂಗಡ ಇದೆ. See, Jesus said, take my yoke upon you, and Amen. it's easy, it's light. ಯೇಸುಸ್ವಾಮಿ ಈ ಪ್ರಕಾರವಾಗಿ ಹೇಳಿದ್ರು, ನನ್ನ ನೊಗವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ನಡೀರಿ, ಅದು ತುಂಬಾ ಹಗುರವಾಗಿದೆ. See, sometimes we say, Lord, I don't want your yoke. I have many yokes on me. ಈ ಪ್ರಕಾರವಾಗಿ ನಾವು ಹೇಳ್ತೇವೆ, ದೇವರೇ ನಿನ್ನ ನೊಗ ಬೇಡ, ನನ್ನ ಮೇಲೆ ಈಗಾಗಲೇ ಎಷ್ಟೋ ನೊಗಗಳಿದೆ. God says, leave those yoke. The anointing will break that yoke, and Amen. God wants you to carry His yoke upon you. ನಿನ್ನ ಮೇಲೆ ನೀನು ಹೊತ್ತುಕೊಂಡಿರುವಂತಹ ನೊಗವು ಅದನ್ನು ಬಿಟ್ಟು ಬಿಸಾಕು, ಯಾಕಂದ್ರೆ ನಿನ್ನ ಮೇಲಿರುವಂತಹ ಅಭಿಷೇಕವು ಅದನ್ನು ಮುರಿದು ಬಿಡುತ್ತದೆ. ನೀನು ನನ್ನ ನೊಗವನ್ನು ಹೊತ್ತುಕೋ. See, not your yoke, my yoke upon you. ಆಮೆನ್. ದೇವರು ಹೇಳುವಂತದ್ದು ನಿನ್ನ ಮೇಲೆ ನೀನು ತೆಗೆದುಕೊಂಡಂತ ನೊಗ ಅಲ್ಲ, ನನ್ನ ನೊಗವನ್ನು ಹೊತ್ತುಕೋ. So Jesus has a yoke on him, ಯೇಸು ಸ್ವಾಮಿಯು ಅವರ ಮೇಲೆ ನೊಗವನ್ನು and he is moving to fulfill the will of the Father. ಆಮೇಲೆ ಯೇಸು ಸ್ವಾಮಿಯು ಕೂಡ ಅವರ ಮೇಲೆ ನೊಗವನ್ನು ಹಾಕಿಕೊಂಡು ತಂದೆಯ ಚಿತ್ತವನ್ನು ಮಾಡುವುದಕ್ಕಾಗಿ ಚಲಿಸ್ತಾ ಇದ್ದಾರೆ. Now he is not receiving problems and punishment for the sins. Jesus, not his sins, our sins. ಯೇಸು ಸ್ವಾಮಿಯು ಈಗ ನಮ್ಮ ಪಾಪ ಅಥವಾ ನಮ್ಮ ಶಾಪಗಳನ್ನು ಹೊತ್ತುಕೊಂಡಿಲ್ಲ. Everything has been done, finished on the cross. ಅದೆಲ್ಲವೂ ಕೂಡ ಶಿಲುಬೆಯಲ್ಲಿ ಮಾಡಿ ಮುಗಿಸಲ್ಪಟ್ಟಿದೆ. He has a yoke. ಈಗ ಯೇಸುವಿನ ಮೇಲೆ ಒಂದು ನೊಗ ಇದೆ. Just keep your shoulder and neck there and just see my path and step according to how I take the step, and you won't feel that burden. ಆಮೇಲೆ ಆ ನನ್ನ ನೊಗವನ್ನು ನಿನ್ನ ಭುಜದ ಮೇಲೆ, ನಿನ್ನ ಕತ್ತಿನ ಮೇಲೆ ಹಾಗೆ ಸುಮ್ಮನೆ ಹಾಕೊಂಡು ಹಾಗೆ ನಡೀತಾ ಇರು, ನಾನು ಮಾಡುವಂತ ಕಾರ್ಯವನ್ನು ನೀನು ಗಮನಿಸು ಎಂಬುದಾಗಿ. Hallelujah. See, you can still be religious and take all the tough and struggle and die in your, religious activities. ನಾವು ಸಾಂಪ್ರದಾಯಿಕವಾಗಿ ಎಲ್ಲ ನಮ್ಮ ಕಷ್ಟ, ನೋವು, ದುಃಖಗಳನ್ನು ನಮ್ಮ ಮೇಲೆ ನಾವು ಹೊತ್ತುಕೊಂಡು ಅದೇ ಪ್ರಕಾರವಾಗಿ ಮರಣವನ್ನು ಹೊಂದಬಹುದು. There is a way to move with Jesus. ಅದರ ಬದಲಾಗಿ ಒಂದು ಮಾರ್ಗವಿದೆ, ಕ್ರಿಸ್ತನೊಟ್ಟಿಗೆ ನಡೆಯುವಂತ ಮಾರ್ಗ. Already the pressure is upon Jesus. ಆಮೇಲೆ ಯೇಸುವಿನ ಮೇಲೆ ಇರುವಂತಹ ಭಾರ. Just give your neck. ಆಮೇಲೆ ನಿನ್ನ ಕತ್ತನ್ನು ನೀನು ಕೊಡುವುದಾದರೆ. But the problem comes when you take your way and he is going his way. ಆಮೇಲೆ ಆದ್ರೆ ಇಲ್ಲಿ ಬರುವಂತ ಸಮಸ್ಯೆ, ನೀನು ನಿನ್ನ ಮಾರ್ಗದಲ್ಲಿ ಹೋಗ್ತಾ ಇದೀಯಾ, ದೇವರ ಮಾರ್ಗದ ಬದಲಾಗಿ. So the whole burden comes upon you. ಅದಕ್ಕಾಗಿ ಎಲ್ಲಾ ಭಾರವು ನಿನ್ನ ಮೇಲೆ So ಬೀಳುವಂತದ್ದಾಗಿದೆ. this blessed man sowed and he was so blessed. ಆಮೇಲೆ ಈ ಆಶೀರ್ವದಿಸಲ್ಪಟ್ಟಂತ ಇಸಾಕನು ಬಿತ್ತಿದನು, ಆಶೀರ್ವಾದ ಹೊಂದಿದನು. I love that word. I speak those words upon your life now. ಆಮೇಲೆ ಈ ವಾಕ್ಯವು ನನಗೆ ಬಹಳ ಇಷ್ಟ. ಈ ಪದಗಳೆಲ್ಲ ನಿಮ್ಮ ಜೀವಿತದಲ್ಲಿ ನಾನು ಮಾತನಾಡ್ತೇನೆ. Isaac was blessed. He was rich. Continue to become rich until he become very powerful, rich. ಆಮೇಲೆ ಇಸಾಕನು ಆಶೀರ್ವದಿಸಲ್ಪಟ್ಟನು, ಐಶ್ವರ್ಯವಂತನಾಗಿ ಸಕಲದರಲ್ಲೂ ಅಭಿವೃದ್ಧಿ ಹೊಂದುವಷ್ಟು ಐಶ್ವರ್ಯವಂತನಾದನು. When I read those words, I feel how
God is finding words to express how much he was blessed. ಆಮೇಲೆ ಇದನ್ನು ಓದುವಾಗ ದೇವರು ಆತನು ಎಷ್ಟು ಅಭಿವೃದ್ಧಿ ಹೊಂದಿದನು, ಐಶ್ವರ್ಯ ಹೊಂದಿದನು ಎಂಬುದಾಗಿ ಪದಗಳಲ್ಲಿ My God, I ಹೇಳೋದಕ್ಕಾಗೋದಿಲ್ಲ. tell you, God may bless you in such a way. ಆ ಪ್ರಕಾರವಾಗಿ ದೇವರು ನಿಮ್ಮನ್ನು God ಆಶೀರ್ವದಿಸಲಿ. bless your job in such a way. ನಿಮ್ಮ ಕೆಲಸವನ್ನು ಆ ಪ್ರಕಾರವಾಗಿ ದೇವರು God bless your ಆಶೀರ್ವದಿಸಲಿ. family in such a way. ನಿನ್ನ ಕುಟುಂಬವನ್ನು ಆ ಪ್ರಕಾರವಾಗಿ God ದೇವರು bless your ಆಶೀರ್ವದಿಸಲಿ. spiritual life in such a way. ನಿನ್ನ ಆತ್ಮಿಕ ಜೀವಿತವನ್ನು ಆ ಪ್ರಕಾರವಾಗಿ ಆಶೀರ್ವದಿಸಲಿ. You will become more powerful. ಆಮೇಲೆ ನೀವು ಇನ್ನೂ ಬಲಶಾಲಿಗಳಾಗಿ ಶಕ್ತಿಶಾಲಿಗಳಾಗಿ Amen. People ಮಾರ್ಪಡ್ತೀರಾ. cannot digest the power that you carry. ಆಮೇಲೆ ನೀನು ಹೊಂದುವಂತಹ ಆ ಬಲವು, ಆ ಶಕ್ತಿಯನ್ನು ಜನಗಳು ಅದನ್ನು ನೋಡಿ ಜೀರ್ಣಿಸಲು Can ಅಸಾಧ್ಯವಾಗಿದೆ. you imagine the king of the land came to Isaac and said, now you are so powerful for us, leave the country. ಆಮೇಲೆ ಅಲ್ಲಿದ್ದಂತಹ ರಾಜನು, ಆ ನೆಲದ ರಾಜನೇ ಎದ್ದು ಹೇಳಿದನು, ನೀನೀಗ ತುಂಬಾ ಬಲಶಾಲಿಯಾಗಿದ್ಯಾ, ನೀನು ಈ ಜಾಗವನ್ನು ಬಿಟ್ಟು ಹೋಗು. If some people, some locals would have said that, I feel good. But the king of the land is coming and saying, you are so powerful to us. Come on, leave. ಅಲ್ಲಿದ್ದಂತಹ ಸಾಮಾನ್ಯ ಜನರು ಈ ಪದವನ್ನು ಹೇಳಿದ್ದರೆ ಅದು ಪರವಾಗಿಲ್ಲ, ಆದ್ರೆ ಆ ನೆಲದ ರಾಜನೇ ಈ ಪ್ರಕಾರವಾಗಿ ಹೇಳ್ತಾನೆ, ನೀನು ಬಲಶಾಲಿ ಆಗಿದ್ಯಾ, ಈಗ ನೀನು ನಮ್ಮ ನೆಲವನ್ನು ಬಿಟ್ಟು ಹೋಗು. Pastor, Amen. can you imagine the shame of the king? ಆಮೇಲೆ ಅಲ್ಲಿ ಆ ರಾಜನ ಅವಮಾನವನ್ನು ನಾವು ಗಮನಿಸಬಹುದು. The shame of the king. ಆಮೇಲೆ ಆ ರಾಜನ ಅವಮಾನ. But he took, okay, let I be shamed. Okay, because I don't want this man to be here. He will take and swallow the whole land. ಆ ರಾಜನ ಈ ಪ್ರಕಾರವಾಗಿ ಅನ್ಕೊಂಡ, ಪರವಾಗಿಲ್ಲ ಅವಮಾನ ಇರಲಿ, ಆದ್ರೆ ಈ ಮನುಷ್ಯನು ಮಾತ್ರ ಬೇಡ, ಈಸಾಕನು ಇದ್ದರೆ ಇಡೀ ನೆಲದ ಐಶ್ವರ್ಯವನ್ನು ಆತನೇ ಹೊಂದ್ಕೊಂಡ್ ಬಿಡ್ತಾನೆ ಅಂತ. You are going to swallow something. ಆಮೇಲೆ ನೀವು ಯಾವುದನ್ನು ಬಾಚಿ ತೆಗೆದು ಅಭಿವೃದ್ಧಿ ಹೊಂದುವವರಾಗಿರ್ತೀರಿ. Hallelujah. The next word, two word that starts with F in this chapter is fight and flight. ಆಮೇಲೆ ಇನ್ನ ಎರಡು ಪದ ಎಫ್ ಇಂದ ಪ್ರಾರಂಭವಾಗುವಂಥದ್ದು, ಫೈಟ್ ಹಾಗೂ ಫ್ಲೈಟ್. See, can you imagine this man is moving. ಈ ವ್ಯಕ್ತಿಯು ಚಲಿಸ್ತಾನೆ ಇದ್ದಾರೆ. Hallelujah. He went away from the land after the king said. He went and digged some wells. His shepherds digged some wells and people came and they quarreled against those wells because they said, this water belongs to us. ಈ ನೆಲದಲ್ಲಿ ಅಭಿವೃದ್ಧಿ ಹೊಂದಿದ ನಂತರ ರಾಜನು ಬಿಟ್ಟು ಹೋಗು ಅಂತ ಹೇಳಿದಾಗ ಆ ನೆಲವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬಾವಿ ಅಗಿತಾನೆ. ಅಲ್ಲಿ ಕೂಡ ಅಲ್ಲಿ ಬರುವಂತಹ ನೀರನ್ನು ತೆಗೆದುಕೊಳ್ಳುವಾಗ ಅಲ್ಲಿದ್ದ ಜನರು ಬಂದು ಆತನೊಟ್ಟಿಗೆ ಜಗಳವಾಡ್ತಾರೆ, ಇದು ನಮಗೆ ಸೇರಲ್ಪಟ್ಟಿದ್ದು. Can you imagine how devil is irritated seeing that you are so blessed? ನೀವು ಆಶೀರ್ವದಿಸಲ್ಪಟ್ಟಿರುವಂತದ್ದನ್ನ ನೋಡಿ ಸೈತಾನನಿಗೆ ಎಷ್ಟು ಒಂದು ಬೇಜಾರಾಗಿರಬೇಡ. I mean, the devil knows if you are there in the wilderness. ಆಮೇಲೆ If ದುರಾತ್ಮನಿಗೆ you are ಗೊತ್ತು, there in the wilderness will become a garden. ಆಮೇಲೆ ಆ ದುರಾತ್ಮನಿಗೆ ಗೊತ್ತು, ನೀವೊಂದು ಮರುಭೂಮಿಯಲ್ಲಿ ಇದ್ದರೂ ಕೂಡ ಆ ಮರುಭೂಮಿಯು ಒಂದು ಒಳ್ಳೆಯ ಫಲಭರಿತವಾದಂತಹ ಗಾರ್ಡನ್ ಆಗಿ ಮಾರ್ಪಡುತ್ತೆ. Not because you are very good farmers. ಆಮೇಲೆ ನೀವು ಒಂದು ಒಳ್ಳೆಯ ರೈತರಾಗಿದ್ದಾರೆ ಹೇಗೆ? Can you think this man Isaac was not a farmer, he was a shepherd. ಆಮೇಲೆ ಈ ಇಸಾಕನು ರೈತನಲ್ಲ, ರೈತನ ಒಂದು ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ ಅಲ್ಲ, ಆತನೊಬ್ಬ ಕುರುಬನಾಗಿದ್ದನು. If you do something new also 100% you will get. ಆಮೇಲೆ ನೀನೇನಾದ್ರೂ ಹೊಸದನ್ನ ಪ್ರಾರಂಭಿಸಿದರೂ ಕೂಡ ಅದು ಅಭಿವೃದ್ಧಿ ಹೊಂದುವಂತದ್ದಾಗಿರುತ್ತೆ. Somebody online, I tell you, whatever you are attempting, whatever you are doing, trusting the Lord, I tell you, you are going to experience 100-fold in the name of Jesus. ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇರುವಂತರು, ನೀವು ಯಾವುದಾದ್ರೂ ಹೊಸ ಕಾರ್ಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಹಾಕುವುದಾದರೆ ಅದರಲ್ಲಿ ನೀವು 100ರಷ್ಟು ಆಶೀರ್ವಾದವನ್ನು ಹೊಂದುವವರಾಗಿದ್ದೀರಾ. See, the fight came and he need to take a flight. Flight means running away. ಅಲ್ಲಿ ಆ ಜಗಳ ಸಂಭವಿಸಿತು, ಆಗ ಆತನು ಫ್ಲೈಟ್ ಅಂದ್ರೆ ಆ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗುವಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕು. Still God was not at all so much serious about his running away. ಆದರೂ ಕೂಡ ದೇವರು ಆತನು ಅಲ್ಲಿಂದ ಓಡಿ ಬೇರೆ ಕಡೆ ಹೋಗುವುದರ ವಿಷಯದಲ್ಲಿ ಯಾವ ಸೀರಿಯಸ್ನೆಸ್, he was not stopping actually. ಅದನ್ನ ನಿಲ್ಲಿಸ್ತಾ ಇರಲಿಲ್ಲ ದೇವರು. Because God was preparing him for a Rehoboth. ಆಮೇಲೆ ಯಾಕೆ ದೇವರು ಆತನನ್ನು ನಿಲ್ಲಿಸಲಿಲ್ಲ ಅಂದ್ರೆ ದೇವರು ಆತನನ್ನು ಆ ರೆಹಬೋತ್ ಸ್ಥಳಕ್ಕಾಗಿ ಸಿದ್ಧ ಮಾಡ್ತಾ ಇದ್ರು. You have problems, you have struggles, you have fight, you have this one, that one in your life, but still God is silent because you have been prepared for a Rehoboth, for expanse, for many rooms, for expanse in Jesus mighty name. ನಿನ್ನ ಜೀವಿತದಲ್ಲಿ ಕಷ್ಟ ಇದೆಯಾ, ಜಗಳಗಳಿದೆಯಾ, ನೋವಿದೆಯಾ, ಆದರೂ ದೇವರು ಸುಮ್ಮನಿದ್ದಾರಾ? ಯಾಕಂದ್ರೆ ನಿನ್ನನ್ನು ಆ ರೆಹಬೋತ್ ಸ್ಥಳಕ್ಕಾಗಿ ಸಿದ್ಧ ಮಾಡ್ತಾ ಇದ್ದಾರೆ. And the next last word that comes from F is ಕಡೆಯದಾಗಿ ಈ ಒಂದು ಎಫ್ ಪದದಿಂದ ಬರುವಂತಹ ಪದ faithful. ಫೇತ್ಫುಲ್, ನಂಬಿಗಸ್ತಿಕೆ. See how far this man has gone, but still
he found that God was faithful, ministering to him even at the end of the time. The struggle was there. God was still speaking to Isaac. ಈ ಮನುಷ್ಯನು ಎಷ್ಟೋ ಕಷ್ಟಗಳನ್ನು ಹಾದುಕೊಂಡು ಮುಂದೆ ಹೋಗಿ ಎಷ್ಟೋ ದೂರ ಪ್ರಯಾಣ ಮಾಡಿ ಚಲಿಸಿದ್ದರೂ ಕೂಡ ಆತನಿಗೆ ಗೊತ್ತಿತ್ತು ದೇವರು ನನ್ನ ಸಂಗಡ ನಂಬಿಗಸ್ತನಾಗಿ ಇದ್ದಾನೆ ಎಂಬುದಾಗಿ. I want to tell you one thing. ಆಮೆನ್. ಒಂದು ವಿಷಯವನ್ನು ಹೇಳಬೇಕು. Even though we are found unfaithful, he remains to be faithful. ಆಮೆನ್. ನಾವು ಅಪನಂಬಿಗಸ್ತರಾಗಿ ಕಂಡು ಬಂದರೂ ಕೂಡ ಆತನು ನಂಬಿಗಸ್ತನಾಗಿ ಇರುವ ದೇವರಾಗಿದ್ದಾನೆ. ಆಮೆನ್. ಆತನು ನಂಬಿಗಸ್ತಿಕೆಯ ದೇವರಾಗಿದ್ದಾರೆ. ಆತನು ನಂಬಿಗಸ್ತಿಕೆಯ ದೇವರಾಗಿದ್ದಾರೆ. The reason you are here because he is faithful. ಆಮೆನ್. ನೀವು ಇಲ್ಲಿರುವಂತಹ ಕಾರಣ ಆತನು ನಂಬಿಗಸ್ತನಾಗಿರುವುದರಿಂದ. Because I am preaching, because he is faithful. ಆಮೆನ್. ಇಲ್ಲಿ ನಿಂತು ನಾನು ಸುವಾರ್ತೆ ಹೇಳ್ತಾ ಇರುವಂತದ್ದು ಆತನು ನಂಬಿಗಸ್ತನಾಗಿರುವುದರ ಕಾರಣದಿಂದ. Amen. You are staying in your own houses because God is faithful. ಆಮೆನ್. ನೀವು ನಿಮ್ಮ ಕುಟುಂಬದಲ್ಲಿ ಸುರಕ್ಷಿತವಾಗಿ ಇರುವಂತದ್ದು ಅದು ದೇವರು ನಂಬಿಗಸ್ತನಾಗಿರುವುದರಿಂದ. Because God is faithful. ನಿಮಗಿರುವಂತಹ ಕುಟುಂಬಗಳು ಅದು ದೇವರು ನಂಬಿಗಸ್ತನಾಗಿರುವುದರಿಂದ. You are alive today praising God because God is faithful. ಇವತ್ತು ನಾವು ಜೀವಂತವಾಗಿದ್ದು ದೇವರನ್ನು ಆರಾಧಿಸ್ತಾ ಇದ್ದೇವೆ ಅಂದ್ರೆ ಅದಕ್ಕೆ ದೇವರು ನಂಬಿಗಸ್ತನಾಗಿರುವುದರಿಂದ. You are serving the Lord in different capacities because God is faithful. ನೀವು ಬೇರೆ ಬೇರೆ ರೀತಿಯಲ್ಲಿ ಆತನ ಸೇವೆಗೆ ನೀವು ಸಹಾಯ ಮಾಡ್ತಾ ಇರುವಂತದ್ದು ಆತನು ನಂಬಿಗಸ್ತನಾಗಿರುವುದರಿಂದ. Somebody say, God, you are faithful to me. ಆಮೆನ್. ಬಾಯಿ ಬಿಟ್ಟು ಈ ಪ್ರಕಾರವಾಗಿ ಹೇಳಿ, ದೇವರೇ ನೀನು ನನಗೆ ನಂಬಿಗಸ್ತನಾಗಿದ್ದೀಯಾ. You are faithful to me. ನೀನು ನನಗೆ ನಂಬಿಗಸ್ತನಾಗೇ ಇದ್ದೀಯಾ. You are faithful to me. ಆಮೆನ್. ದೇವರೇ ನೀನು ನನಗೆ ನಂಬಿಗಸ್ತನಾಗಿದ್ದೀಯಾ. In Jesus name. ಯೇಸುವಿನ ನಾಮದಲ್ಲಿ. Hallelujah. Hallelujah. See, the importance here in this chapter is God can use famine to shift you. Amen. Fight to shift you, struggle to shift you, closing different doors to shift you. ಆಮೆನ್. ದೇವರು ಈ ಅಧ್ಯಾಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡುವಂಥದ್ದು ಬರಗಾಲವನ್ನು ಉಪಯೋಗಿಸಿ ನಿನ್ನನ್ನು ಇನ್ನೊಂದು ಸ್ಥಳಕ್ಕೆ ಬೇರ್ಪಡಿಸಿ ಅಥವಾ ಸಂಚಾರ ಮಾಡಲು ಸಿದ್ಧನಾಗಿದ್ದಾನೆ. ಜಗಳವನ್ನು ಉಪಯೋಗಿಸಿ ನಿನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಲಿದ್ದಾನೆ. ಮತ್ತೆ ಮುಚ್ಚಿರುವಂತಹ ಬಾಗಿಲುಗಳನ್ನು ಉಪಯೋಗಿಸಿ ನಿನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವವನಿದ್ದಾನೆ. Even blessing to shift you. ಆಮೆನ್. ಅದ್ರ ಜೊತೆಗೆ ಆಶೀರ್ವಾದವನ್ನು ಉಪಯೋಗಿಸಿ ನಿನ್ನನ್ನು ಇನ್ನೊಂದು ಕಡೆ ಇನ್ನೊಂದು ಸ್ಥಳದಲ್ಲಿ ತಂಗಿಸುವವನಾಗಿದ್ದಾನೆ. Isaac was so blessed because God was planning him to be shifting from there. ಆಮೆನ್. ಇಸಾಕನು ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದನು. ಅದಕ್ಕಾಗಿ ದೇವರು ಆತನನ್ನು ಬೇರೊಂದು ಸ್ಥಳಕ್ಕೆ ವಿಸ್ತರಿಸಿದರು. Sister, can you imagine this man is so blessed with the land, with everything. At last he is asked to leave. How simply this man is living. By this we can find out this man is really spiritual because he is not holding onto the land. He is not holding onto the possession. He is trusting the Lord because God has promised a land for you and you will possess it. ಈಸಾಕನು ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದನು ಎಲ್ಲಾ ರೀತಿಯಿಂದಲೂ, ಒಂದು ನೆಲದಲ್ಲಾಗಿರ್ಬೋದು, ಕುರಿದನ ಎಲ್ಲದರಿಂದಲೂ. ಆದ್ರೆ ಆತನು ಆ ಜಾಗವನ್ನು ಬಿಟ್ಟು ಹೋಗುವಂದಾಗ ಆತನು ಯಾವ ಒಂದು ಹಿಡಿತವಿಲ್ಲದೆ ಅದನ್ನು ಬಿಟ್ಟು ಹೋಗುವುದಕ್ಕಾಗಿ ಸಿದ್ಧನಾದನು. ಅದರಲ್ಲಿ ನಾವು ತಿಳ್ಕೋಬಹುದು ಅವನು ಆತ್ಮಿಕವಾಗಿ ಎಷ್ಟು ಬಲ ಹೊಂದಿದನು. ಎಲ್ಲಾ ರೀತಿಯಾದಂತ ಮೆಟೀರಿಯಲಿಸ್ಟಿಕ್ ಇಂದ ಅವನು ಆತ್ಮಿಕ ವಿಷಯದಲ್ಲಿ ಬಲ ಹೊಂದಿದ ವ್ಯಕ್ತಿಯಾಗಿದ್ದ. Hallelujah. How many wells that enemies will close down. ಆಮೆನ್. ಎಷ್ಟು ಬಾವಿಗಳನ್ನು ಸೈತಾನನ ದುರಾತ್ಮನು ಮುಚ್ಚಿದರು. Amen. Isaac was not discouraged. He was still digging wells. ಆಮೆನ್. ಈಸಾಕನು ಯಾವುದೇ ರೀತಿಯಾದಂತಹ ಮನಗುಂದದೆ ಮತ್ತೆ ಕೂಡ ಬಾವಿಯನ್ನು ಅಗೆಯುವುದಕ್ಕೆ ಸಿದ್ಧನಾಗಿ ಹೋದನು. 11th time is for you. ಆಮೆನ್. 10 ಸಾರಿ ನೀನು ಸೋತಿ ಹೋಗಿದ್ದೀಯಾ, 11ನೇ ಸಾರಿ ಅದು ನಿನಗಾಗಿ ಇರುವಂತಹ ಆಶೀರ್ವಾದ. Are you discouraged 3-4 times? I tell you, 5th time is for you. 3-4 ಬಾರಿ ನಿನಗೆ ಮನ ಸೋತಿರುವಂತಹ ಅವಸ್ಥೆ ಆಗಿರಬಹುದು, ಆದ್ರೆ 5ನೇ ಸಾರಿ ನಿನಗಾಗಿ ಕೊಡಲ್ಪಟ್ಟಂತಹ Every time you attempt to do something and the devil comes and disturbs and collapse everything, but still God is waiting for you. He wants you to be digging the well in the right place where you experience Rehoboth. ಬಹುಶಃ ಪ್ರತಿ ಬಾರಿಯೂ ನೀನು ಬಾವಿಯನ್ನು ಅಗಿದಾಗ ಸೈತಾನರು ಬಂದು ಮುಚ್ಚಿ ನಿನಗೆ ನಷ್ಟವನ್ನು ತಂದೊಡ್ಡದಾದರೂ ಕೂಡ ದೇವರು ಕಾಯ್ತಾ ಇರುವಂತದ್ದು ನೀನು ಇನ್ನೊಂದು ಬಾರಿ ಪ್ರಯತ್ನ ಪಡು, ನಿನಗಾಗಿ ಒಂದು ದೊಡ್ಡ ರೆಹಬೋತ್ ಕಾಯ್ತಾ ಇದೆ. Somebody say hallelujah. Hallelujah. Glory to God. The last one which he did, people did not come and fight. So he put the name Rehoboth, saying God has given us rooms so that we may be fruitful. ಆಮೆನ್. ಕಡೆಯದಾಗಿ ಆತನು ಅಗಿದಂತಹ ಬಾವಿಯನ್ನ ಯಾವ ಜನರು ಕೂಡ ಬಂದು ಮುಚ್ಚಲಿಲ್ಲ. ಅದಕ್ಕೆ ಆತನು ಹೆಸರಿಟ್ಟಂತದ್ದು ರೆಹಬೋತ್ ಎಂಬುದಾಗಿ, ದೇವರು ಕೊಟ್ಟಂತಹ ಫಲ ಎಂಬುದಾಗಿ. You know, when this man experienced Rehoboth and enjoying the land, ಈ ವ್ಯಕ್ತಿ ಈಸಾಕನು ಈ ರೆಹಬೋತನ್ನು ಆನಂದಿಸಿ ಅದನ್ನ ಆತನ ಜೀವಿತದಲ್ಲಿ ಉಪಯೋಗಿಸುವಂತಹ ಸಂದರ್ಭದಲ್ಲಿ, I want you to know this one, verse 30. 30ನೇ ವಾಕ್ಯ. And the king who casted this man out of his land, King Abimelech
came along with his two friends. One is commander, another one is his friend. They came with a big troop back to Isaac. ಆಮೇಲೆ ಯಾವ ರಾಜನು ಆತನನ್ನು ಆ ನೆಲದಿಂದ ಓಡಿಸಿದ್ದನೋ ಅದೇ ಅಭಿಮಲೇಖನ ರಾಜನು ಇಬ್ಬರ ಸೇನಾಧಿಪತಿಗಳೊಟ್ಟಿಗೆ ಆತನು ಈಸಾಕನನ್ನು ಭೇಟಿ ಮಾಡಲು ಬರ್ತಾರೆ. Maybe you can read it from 28. 28ನೇ ವಾಕ್ಯದಿಂದ ನಾವು ಓದಬಹುದು. And the king came back to Isaac and said, Isaac, I see one thing very important in your life. ಈ ರಾಜನು ಇಸಾಕನ ಬಳಿಯಲ್ಲಿ ಬಂದು ಈ ಪ್ರಕಾರವಾಗಿ ಹೇಳ್ತಾನೆ, ನಿನ್ನ ಜೀವಿತದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾನು ಗಮನಿಸಿದ್ದೇನೆ. I see God is working in you Amen. and has blessed you so much. ಆಮೆನ್. ನಾನು ಗಮನಿಸುವಂತದ್ದು ದೇವರು ನಿನ್ನ ಜೀವಿತದಲ್ಲಿ ಕೆಲಸ ಮಾಡಿ ನಿನ್ನನ್ನು ಆಶೀರ್ವದಿಸಿದ್ದಾನೆ. Amen. I want somebody to see you and find out God is working in you. ಆಮೆನ್. ನಾನು ಅಪೇಕ್ಷಿಸುವಂತದ್ದು ಬೇರೆ ಜನರು ನಿಮ್ಮನ್ನು ನೋಡಿ ಇದನ್ನ ಕಂಡುಹಿಡಿಯಬೇಕು, ದೇವರು ನಿಮ್ಮನ್ನು ಕಾರ್ಯ ಮಾಡ್ತಾ ಇದ್ದಾನೆ. I tell you, you are not chosen by men. You are not an accident to be in the presence of God. The Lord has chosen you. People will find out the power of God, the presence of God that you carry. You are going to be found powerful. ಆಮೆನ್. ನೀನು ಅಕಸ್ಮಾತ್ ಆಗಿ ಬಂದಿರುವಂತಹ ವ್ಯಕ್ತಿ ಅಲ್ಲ, ದೇವರೇ ನಿನ್ನನ್ನು ಆರಿಸಿ ಬೇರ್ಪಡಿಸಿ ತೆಗೆದಿರುವಂತಹ ವ್ಯಕ್ತಿ. ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಜನರು ಗಮನಿಸಬೇಕು. The presence and the power of God is going to be released and seen in your life. It is not because of your works, because of the work of God and His promise. ದೇವರ ಒಂದು ಬಲವು ಅತಿಶಯವು ನಿನ್ನ ಜೀವಿತದಲ್ಲಿ ತೋರ್ಪಡಿಸುವಂತದ್ದು ನಿನ್ನ ಕಾರ್ಯದ ನಿಮಿತ್ತವಾಗಿ ಅಲ್ಲ, ಆತನ ಬಲ ಅತಿಶಯದ ನಿಮಿತ್ತವಾಗಿ. Hallelujah. Somebody say, because He is faithful, I experience the presence of God. ಆಮೆನ್. ಆತನು ನಂಬಿಗಸ್ತನಾಗಿ ಇರುವುದರಿಂದ ಆತನ ಸಾನ್ನಿಧ್ಯವನ್ನು ನಾನು ಅನುಭವಿಸ್ತಾ ಇದ್ದೇನೆ ಎಂಬುದಾಗಿ ಬಾಯಿ ತೆರೆದು ಹೇಳಿ. This morning somebody is there digging the well. ಆಮೆನ್. ಈ ಬೆಳಗಿನ ಜಾವದಲ್ಲಿ ಯಾರೋ ಬಾವಿಯನ್ನು ಅಗಿತಾ I see ಇದ್ದಾರೆ. somebody is digging the well. ಆಮೆನ್. ನಿರೀಕ್ಷೆಯಿಂದ ಯಾರೋ ಬಾವಿಯನ್ನು ಅಗಿತಾ ಇದ್ದಾರೆ. Amen. Even though you are experienced discouragement several times, you are still digging the well because God has promised it. ಸೋತು ಹೋದಂತ ಅನುಭವವನ್ನು ಎಷ್ಟೋ ಬಾರಿ ಅನುಭವಿಸಿದರೂ ಕೂಡ ಒಂದು ಬಾವಿಯನ್ನು ನೀನು ಅಗಿತಾ ಇದ್ದೀಯ ನಂಬಿಕೆಯ ನಿಮಿತ್ತವಾಗಿ. Amen. Bible says Isaac, amen, reopened the wells which his father has already digged. Why he is reopening it? Because he says, this is my father's well. This is my portion. This is the promise of God. I am not going to leave it to the enemy. ಆಮೆನ್. ಈಸಾಕನು ತನ್ನ ತಂದೆಯು ಬಾವಿ ತೋಡಿ ಮುಚ್ಚಿದಂತ ಬಾವಿಯನ್ನೇ ಮತ್ತೆ ತೋಡ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ಇದು ನನ್ನ ಪೋಷನ್ ಆಗಿದೆ, ಇದು ನನಗೆ ಸೇರಬೇಕಾದಂತ ತಂದೆಯ ಆಸ್ತಿ ಆಗಿದೆ. This morning I see somebody is digging. ಆಮೆನ್. ಈ ಮುಂಜಾನೆ ವೇಳೆ ನಾನು ಕಾಣುವಂತದ್ದು ಯಾರೋ ಬಾವಿಯನ್ನು ಅಗಿತಾ ಇದ್ದೀರಾ. How can you dig a well? How can you dig a well? ಹೇಗೆ ಬಾವಿಯನ್ನು ಅಗಿಯೋದು? And the Lord showed me when He took me from Old Testament to New Testament. A Samaritan woman came to the well to dig, to fetch the water. ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಗಮನಿಸುವಾಗ ಅಲ್ಲಿ ಸಮರಿಯದ ಹೆಂಗಸು ಅಲ್ಲಿ ಆ ಬಾವಿಯಿಂದ ನೀರನ್ನು ಸೇದುವುದಕ್ಕಾಗಿ ಬರ್ತಾಳೆ. And it began with the water and ended up with worship. ಆಮೆನ್. ಅದು ಪ್ರಾರಂಭಗೊಂಡದ್ದು ನೀರಿನಿಂದ ಆಗಿದ್ದರೂ ಅದು if you ಅಂತ್ಯಗೊಂಡಿದ್ದು are ready to worship ಆರಾಧನೆಯಿಂದ. the Lord, you are going to dig. You are going to dig. You are going to dig what belongs to you. ಆಮೆನ್. ನೀನು ಆರಾಧನೆಯಲ್ಲಿ ನೀನು ಇವತ್ತು ಪ್ರಾರಂಭ ಮಾಡುವುದಾದರೆ Yeah, come on, ದೇವರು ಮಾಡಿರುವಂತ ಬಾವಿಯ Keep your ಫಲವನ್ನು Bible ನೀನು aside. ಅನುಭವಿಸು. Keep your Bible aside. You are going to worship the Lord this morning. Come on. Amen. Come on. We are going to worship Him. We are going to dig what belongs to us. ಆಮೆನ್. ಎಲ್ಲಾ ಚಿಂತೆಗಳನ್ನು ಪಕ್ಕಕ್ಕೆ ಇಟ್ಟು ದೇವರನ್ನು ಆರಾಧಿಸೋಣ. ನಮಗಾಗಿ ಯಾವ ಬಾವಿ ಸಿದ್ಧವಾಗಿದೆಯೋ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಆರಾಧಿಸೋಣ. Come on. Let us close our eyes. We are going to worship the Lord because we are going to dig what belongs to us. ಆಮೆನ್. ನಾವು ಆರಾಧನೆ ಮಾಡುವಂತ ಸಮಯ Come ನಮಗಾಗಿ on, open your mouth. Open your mouth. Let's pray. Let's thank the Lord. Lord, whatever you have given us, whatever you have promised us, it belongs to me. I am not going to give it to the devil. ಆಮೆನ್. ಈ ಪ್ರಕಾರವಾಗಿ ಬಾಯಿ ಬಿಟ್ಟು ಹೇಳೋಣ, ನನಗಾಗಿ ದೇವರೇ ನೀನು ಏನನ್ನ ಕೊಟ್ಟಿದ್ಯೋ, ಏನನ್ನು ಅಗಿಯುವುದಕ್ಕಾಗಿ ಹೇಳಿದ್ಯೋ ಅದು ನನಗೆ ಸೇರಲ್ಪಟ್ಟಿರುವಂತದ್ದು, ಅದನ್ನ ಸೈತಾನನಿಗೆ ಬಿಟ್ಟು Amen. This ಕೊಡೋದಿಲ್ಲ. morning be like a Gideon. You are going to amen, make your things your portion, safety, amen, and you are not going to give it to the Midian. You are not going to give it to the enemy in Jesus name. ನಾವು ಗಿದ್ಯೋನ್ ಪ್ರಕಾರವಾಗಿ ನಮಗೆ ಸೇರಬೇಕಾದಂತ ಭಾಗವನ್ನು ನಾವು ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಂಡು ಅದನ್ನ ಸೈತಾನನಿಗೆ ಒಪ್ಪಿಸಿಕೊಡೋದು ಬೇಡ. If you are aware about what I am speaking, you are going to step into worship this morning. ಆಮೆನ್. ಮಾತನಾಡುವಂತದ್ದು ನಿಮಗೆ ಅರ್ಥವಾಗಿದ್ದರೆ ಈ ಕ್ಷಣವೇ ನೀವು ಆರಾಧನೆಯಲ್ಲಿ ಮುಂದೆ ಬರಬಹುದು. Come on, let us worship the Lord. Let us lift our spirit in worship. Let us praise the name of Jesus. Let us say, Lord, whatever you have promised to me, I am not going to give it to the devil. My spiritual life belongs to me. The new life that you have given, it belongs to me. I am not going to be destroyed. I am not going to be given to the devil. ಆಮೆನ್. ಬಾಯಿ ಬಿಟ್ಟು ಈ ಪ್ರಕಾರವಾಗಿ ಹೇಳಿ ಆರಾಧಿಸೋಣ. ದೇವರೇ ನೀನು ನನಗೆ ವಾಗ್ದಾನ ಮಾಡಿ ಕೊಟ್ಟಿರುವಂತದ್ದನ್ನು ನಾನು ಸೈತಾನನಿಗೆ ಕೊಡೋದಿಲ್ಲ. ಅದು ಹಾಳಾಗುವುದಕ್ಕಾಗಿ ಅಥವಾ ಬಿದ್ದು ಹೋಗುವುದಕ್ಕಾಗಿ ಬಿಟ್ಟು ಕೊಡೋದಿಲ್ಲ. ಅದು ನನ್ನ ಸ್ವಂತವಾಗಿದೆ
ಎಂಬುದಾಗಿ ಬಾಯಿ ತೆರೆದು ಹೇಳಿ. My health belongs to you. I am not going to giving to the devil. ನನ್ನ ಆರೋಗ್ಯವು ಅದು ನೀನು ನನಗೆ ಕೊಟ್ಟಂತ By the ವಾಗ್ದಾನದ stripes of ಆರೋಗ್ಯವಾಗಿದೆ. Jesus, I am completely healed. ದೇವರೇ, ನಿನ್ನ ರಕ್ತದಿಂದ ನಾನು ಪರಿಪೂರ್ಣವಾಗಿ ಸೌಖ್ಯಗೊಂಡಿದ್ದೇನೆ. Whatever the Lord has given to me belongs to me because it is the gift of God that I have received in Christ Jesus. I am not going to give it to the devil. ಆಮೆನ್. ದೇವರು ನನಗೆ ಕೊಡಲ್ಪಟ್ಟಿರುವಂತದ್ದೆಲ್ಲ ದೇವರು ಕೊಟ್ಟಂತಹ Yes, ಒಂದು this ಉಡುಗೊರೆ morning, ಆಗಿದೆ. somebody ಅದನ್ನು receive ಸೈತಾನನಿಗೆ ಕೊಡೋದಿಲ್ಲ. it. Somebody receive it. ಆಮೆನ್. ಯೇಸುವಿನ Somebody ನಾಮದಲ್ಲಿ receive it. ಹೊಂದಿಕೊಳ್ಳಿ. Somebody receive it. ಯೇಸುವಿನ You are not going to give up. ಆಮೆನ್. You are not going to give up. ಆಮೆನ್. ನೀವು ಬಿಟ್ಟುಕೊಡುವಂತಹ ವ್ಯಕ್ತಿಗಳಲ್ಲ. Maybe you have failed several times, but God is telling, God is not going to leave you. He has determined to make you a blessing to the nations. ಆಮೆನ್. ಬಹುಶಃ ಎಷ್ಟೋ ಬಾರಿ ನೀವು ಬಿದ್ದು ಹೋಗಿರಬಹುದು, ಸೋತು ಹೋಗಿರಬಹುದು, ಆದ್ರೆ ಬಿಟ್ಟು ಕೊಡಬೇಡಿ. ದೇವರು ನಿಮಗಾಗಿ ಇಟ್ಟಿರುವಂತದ್ದನ್ನ ಅದನ್ನ ಜೋಪಾನ ಮಾಡಿಕೊಳ್ಳಿ. Maybe you have taken different way other than God, but God has sent you back to His place because God has a plan over your life. ಆಮೆನ್. ದೇವರ ಮಾರ್ಗ ಬಿಟ್ಟು ಬೇರೆ ಮಾರ್ಗವನ್ನು ನೀವು ಹೋಗಿರಬಹುದು, ಆದ್ರೆ ಅದನ್ನು ಬಿಟ್ಟು ಮತ್ತೆ ದೇವರ ಮಾರ್ಗಕ್ಕೆ ಬರುವುದಾದರೆ ದೇವರು ದೊಡ್ಡ ಒಂದು ಯೋಚನೆಯನ್ನು ಇಟ್ಟಿದ್ದಾರೆ. Many times people broke you. ಆಮೆನ್. ಎಷ್ಟೋ ಬಾರಿ ಜನರು ನಿಮ್ಮನ್ನು ಮುರಿದಿರಬಹುದು, Situation broke you. ಸಂದರ್ಭಗಳು ನಿಮಗೆ ನೋವು ಉಂಟಾಗಿರಬಹುದು. Amen. The experience went through had left you with a lot of brokenness. ಬಹುಶಃ ನೀವು ಹಾದು ಹೋದಂತಹ ಅನುಭವದಲ್ಲಿ ಬಹಳ ಒಡೆಯಲ್ಪಟ್ಟಂತಹ ವ್ಯಕ್ತಿಗಳಾಗಿರಬಹುದು. Still you are not destroyed because Amen. you are not Amen. destroyed because God has a plan over your life. ಆದರೂ ನೀವು ನಾಶವಾಗಿ ಹೋಗಿಲ್ಲ, ಕಾರಣ ದೇವರಿಗೆ ನಿಮ್ಮ ಮೇಲೆ God is ಚಿತ್ತ speaking to ಇದೆ. somebody. You have not been destroyed because God has a plan over your life. ನೀನು ಆದರೂ ನಾಶವಾಗಿ ಹೋಗಿಲ್ಲ, ಕಾರಣ ದೇವರಿಗೆ ನಿನ್ನ ಮೇಲೆ ಯೋಚನೆಗಳಿದೆ, ಚಿತ್ತವಿದೆ. The season has left. ಆಮೆನ್. ಆ ಕಾಲವು ನಿನ್ನನ್ನು ಬಿಟ್ಟು ಹೋಗಿದೆ. The years have left. ಕಾಲಗಳು ನಿನ್ನನ್ನು, ವರ್ಷಗಳು ನಿನ್ನನ್ನು The ಬಿಟ್ಟು people ಹೋಗಿದೆ. who fight with you are no more. ನಿನ್ನೊಟ್ಟಿಗೆ ಜಗಳವಾಡ್ತಾ ಇದ್ದಂತ ವ್ಯಕ್ತಿಗಳು ಇಲ್ಲ, ಅವರೆಲ್ಲರೂ ಬಿಟ್ಟು ಹೋಗಿದ್ದಾರೆ. And every experience that you have went through is no more right now. Still you are there because your God is there. His plans are there. His purpose are there. He is still working in you. ನೀನು ಹಾದು ಹೋದಂತ ಅನುಭವಗಳೆಲ್ಲವೂ ನಿನ್ನನ್ನು ಬಿಟ್ಟು ಹೋಗಿದ್ದರೂ ಕೂಡ ನೀನಿನ್ನು ಜೀವಂತವಾಗಿದ್ಯಾ, ಕಾರಣ Somebody say hallelujah. Somebody worship the Lord this morning. ಆಮೆನ್. ದೇವರನ್ನು ಆರಾಧಿಸೋಣ. Glory to Jesus. ಆಮೆನ್. You are going to experience Rehoboth. ಆಮೆನ್. ನೀವು ಈ ರೆಹಬೋತಿನ Come on, ಅನುಭವವನ್ನು ಅನುಭವಿಸ್ತೀರಾ. come on, lift the name of Jesus this morning. Come on, lift the name of Jesus. ಯೇಸುವಿನ ನಾಮವನ್ನು ಮಹಿಮೆ Amen. I ಪಡಿಸೋಣ. don't mind if you stand up and praise the name of Jesus because this is the time God is going to bring you new wells, new springs in your life. ಆಮೆನ್. ನಾವೆಲ್ಲರೂ ಎದ್ದು ನಿಂತು ದೇವರನ್ನು ಆರಾಧಿಸೋಣ. ಇದಾಗಿದೆ ದೇವರಿಂದ ಹೊಂದಿಕೊಳ್ಳುವಂತ ಸಮಯ. New springs are going to come out. ಆಮೆನ್. New springs are going to come ಆಮೆನ್. out. ಹೊಸ ಬುಕ್ಕೆಗಳು ಬರುವಂತಹ New springs, ಸಮಯವಾಗಿದೆ. new springs, new springs. ಆಮೆನ್. ಹೊಸ ಬುಕ್ಕೆಗಳು ನಮ್ಮ Amen. ಜೀವಿತದಲ್ಲಿ. Not just a well, spring is going to come out. ಬರೀ ಬಾವಿಯಲ್ಲ, ಹೊಸ ಬುಕ್ಕೆಗಳು Amen. ಚಿಮ್ಮುವಂತದ್ದಾಗಿದೆ. Rivers are going to flow out of what you are working for the Lord. ಆಮೆನ್. ನೀನು ಯಾವ ಕಾರ್ಯಕ್ಕಾಗಿ ಕಷ್ಟಪಡ್ತಾ ಇದೆಯೋ ಅದರಿಂದ ಒಂದು ನದಿಯು ಹರಡುವಂತದ್ದಾಗಿದೆ, You are going to ಹರಿಯುವಂತದ್ದಾಗಿದೆ. impact the land. ಆಮೆನ್. ನಿನ್ನ ದೇಶವನ್ನು I tell you, you are going to impact the land. ಆಮೆನ್. ನಿನ್ನ ದೇಶವನ್ನೇ ನೀನು ಇಂಪ್ಯಾಕ್ಟ್ ಮಾಡುವ. People will know the power of God is in you. ಆಮೆನ್. ಜನಗಳು ತಿಳಿತಾರೆ ದೇವರ ಬಲ ನಿನ್ನಲ್ಲಿ ಇದೆ ಎಂಬುದಾಗಿ. The people will know you are not alone. There is a God. There is a God. The powerful God who is the heavenly Father is there with you. ಆಮೆನ್. ಜನಗಳು ಕಂಡುಕೊಳ್ತಾರೆ ನೀನು ಒಬ್ಬಂಟಿಯಾಗಿ ಇಲ್ಲ, ಒಂದು ಶಕ್ತಿಯುತವಾದ ದೇವರು ನಿನ್ನ ಸಂಗಡ ಇದ್ದಾನೆ. Come on, get prepared, get prepared, get moving, get moving, get moving, get moving, get moving. Don't stay there, get moving, get praying because you are not going to be there. You are going to be taken to Rehoboth, more place, big rooms in Jesus' mighty name. ಇರುವಂತ ಸ್ಥಳದಲ್ಲಿ ಇರಬೇಡ, ಚಲಿಸ್ತಾ ಇರು, ನಿನಗಾಗಿ ಒಂದು ರೆಹಬೋತ್ ಸಿದ್ಧವಾಗಿದೆ. Come on, 10 minutes prayer is not going to work out. You are going to explode. You are going to explode in Jesus' name. You are going to explore the depths of prayer. ಆಮೆನ್. Oh, Rabba Shamdana Darabasya. I know visions. You are seeing visions. You are expanding. Your gift is expanding. Your spiritual realm is expanding. ಆಮೆನ್. ನಿನ್ನ ಒಂದು ಕಟ್ಟಡವು ವಿಸ್ತಾರಗೊಳ್ತಾ ಇದೆ, ಅದನ್ನು ನಾನು ಕಾಣ್ತಾ ಇದ್ದೇನೆ. In the name of Jesus. ಹಲ್ಲೆಲೂಯಾ. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. God is touching some people here.
ಆಮೆನ್. ಇಲ್ಲಿರುವಂತ ಕೆಲವರೊಟ್ಟಿಗೆ ದೇವರು ಮಾತನಾಡುವಂತ. God is touching some people here. ದೇವರು ಕೆಲವರನ್ನು ಮುಟ್ಟುತ್ತಾ ಇದ್ದಾರೆ. God is giving you back your health in Jesus name. ಆಮೆನ್. ನಿಮ್ಮ ಆರೋಗ್ಯವನ್ನು ನಿಮಗೆ ಹಿಂತಿರುಗಿಸಿ ಕೊಡ್ತಾ It ಇದ್ದಾರೆ belongs to ಯೇಸುವಿನ you. ನಾಮದಲ್ಲಿ. It belongs to you. ಅದು ನಿನಗೆ ಸ್ವಂತ. Your health belongs to you. ಆಮೆನ್. ನಿನ್ನ ಆರೋಗ್ಯವು ಅದು ನಿನಗೆ Your work ಸ್ವಂತವಾಗಿದೆ. belongs to you. ಆಮೆನ್. Your work belongs to you. ನಿನ್ನ ಕೆಲಸವು ಅದು ನಿನಗೆ ಸ್ವಂತ. Your family, your children belongs to you. ನಿನ್ನ ಕುಟುಂಬವು ನಿನ್ನ ಮಕ್ಕಳು ಅದು ನಿನಗೆ ಸ್ವಂತ. Amen. Your peace belongs to you. ಆಮೆನ್. Your peace belongs to you. ನಿನ್ನ ಸಮಾಧಾನವು ಅದು ನಿನಗೆ ಸ್ವಂತವಾಗಿದೆ. The Lord said, I give my peace. Amen. That belongs to you. ಆಮೆನ್. ದೇವರು ಹೇಳುವಂತದ್ದು ನನ್ನ ಸಮಾಧಾನವನ್ನು ನಾನು ನಿನಗೆ ಕೊಡ್ತೇನೆ ಅದು ನಿನಗೆ ಸ್ವಂತ. As everybody are standing in the presence of God. ಆಮೆನ್. ನಾವಿಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಿಂತಿರುವಂತ ವೇಳೆಯಲ್ಲಿ When the king came to Isaac, ರಾಜನು ಇಸಾಕನ ಬಳಿಗೆ ಬಂದಾಗ Isaac made a feast. ಆಮೆನ್. ಇಸಾಕನು ಒಂದು ಔತಣವನ್ನು ಸಿದ್ಧಪಡಿಸ್ತಾನೆ. A person who throwed him away from the land. Amen. Can you imagine this Isaac can prepare a feast Amen. unto that king? ಆ ವ್ಯಕ್ತಿಯು ಇಸಾಕನನ್ನ ಆ ನೆಲದಿಂದ ಹೊರಗೆ ತಳ್ಳುವಂತ ವ್ಯಕ್ತಿಗೆ ಇಸಾಕನು ಒಂದು ಔತಣವನ್ನೇ ಸಿದ್ಧ ಮಾಡಿ ಆತನನ್ನು Am I ಬರಮಾಡಿಕೊಳ್ತಾನೆ. speaking to some spiritual people here? ಆಮೇಲೆ ಇಲ್ಲಿರುವಂತ ಕೆಲವು ಆತ್ಮೀಕರಿಗೆ ಮಾತನಾಡುವಂತ Am ವಿಷಯ. I speaking to some people who are close to God? ಆಮೇಲೆ ದೇವರ ಒಟ್ಟಿಗೆ ಬಹಳ ಸನಿಹ ಇರುವಂತಹ ವ್ಯಕ್ತಿಗಳೊಟ್ಟಿಗೆ ಮಾತನಾಡುವಂತ. Love your enemies. ಆಮೇಲೆ ನಿನ್ನ ಶತ್ರುವನ್ನು ನೀನು ಪ್ರೀತಿಸು. Amen. ಆಮೆನ್. Amen. Those who hurt you, bless them. ನಿನಗೆ ನೋವುಂಟು ಮಾಡುವವರನ್ನು ನೀನು ಆಶೀರ್ವದಿಸು. This Isaac was not keeping any grudge in him. ಇಸಾಕನು ಆ ರಾಜನ ಮೇಲೆ ಯಾವ ರೀತಿಯಾದಂತಹ ಒಂದು ಕಹಿಯ ಅನುಭವ We ಇಟ್ಕೊಂಡಿರಲಿಲ್ಲ. are very close to the Lord's Supper, Lord's table right now. ನಾವು ಕರ್ತನ No ಮೇಜಿಗೆ grudge. ಸನಿಹದಲ್ಲಿದ್ದೇವೆ. No grudge. ಯಾವ ಒಂದು ಕಹಿಯ ಅನುಭವವೂ No ಇರಬಾರದು. bitterness. ಯಾವ ಒಂದು ಕಹಿಯ ಅನುಭವವೂ ಕೂಡ If you are ಇರಬಾರದು. not talking to anybody in the church, I tell you, I want you to talk. ಸಭೆಯಲ್ಲಿ ಯಾರೊಟ್ಟಿಗಾದ್ರೂ ಮಾತನಾಡದೇ ಇದ್ದರೆ ಅವರೊಟ್ಟಿಗೆ ಹೋಗಿ ಮಾತನಾಡಿ. Amen. Because we are in the presence of God. ಯಾಕಂದ್ರೆ ನಾವು ದೇವರ ಸಾನ್ನಿಧ್ಯದಲ್ಲಿದ್ದೇವೆ. If you find somebody is not actually having grudge against you or not happy with you and you are still having the same table, same bread, this is really a question to you. Are you spiritual? ಯಾರಿಗಾದ್ರೂ ನಿಮ್ಮ ಮೇಲೆ ಬೇಜಾರಿದ್ದು ಆ ಒಂದು ಕಹಿ ಇರುವುದಾದರೆ ಅದು ಇಟ್ಟುಕೊಂಡೇ ನೀವು ಈ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋದಾದ್ರೆ ಅದೊಂದು ದೊಡ್ಡ ಒಂದು ವಿಪರ್ಯಾಸವಾಗಿದೆ. Did you fight with some people and you are not speaking today and you are still having the Lord's table? Check whether you are aligned with God. ನೀವು ಯಾರೊಟ್ಟಿಗಾದ್ರೂ ಜಗಳವಾಡಿ ಅವರೊಟ್ಟಿಗೆ ಮಾತನಾಡದೆ ಇವತ್ತು ಕರ್ತನ ಮೇಜಿನಲ್ಲಿ ಬಂದು ನೀವು ಪಾಲ್ಗೊಳ್ಳೋದಾದ್ರೆ ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಳ್ಳಿ. Whatever may be the reason you give, ಯಾವ ಕಾರಣನಾದ್ರೂ ಆಗಿರಬಹುದು, the word of God stands right. ಆಮೆನ್. ಆದ್ರೆ ದೇವರ ವಾಕ್ಯವು ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ. Are you ready for transition? ಆಮೆನ್. ಆ ಒಂದು ಬದಲಾವಣೆಗಾಗಿ ನೀವು ಸಿದ್ಧರಾಗಿದ್ದೀರಾ? Are you ready for transition? ಆ ಬದಲಾವಣೆಗಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡ್ತಾ ಇದ್ದೀರಾ? If you are a child of God, ನೀವು ದೇವರ ಮಕ್ಕಳಾಗಿದ್ದಾರೆ. pain will not kill you. ನೋವು ನಿನ್ನನ್ನು ಸಾವಿಗೆ ಕರೆದುಕೊಂಡು ಹೋಗೋದಿಲ್ಲ. Pain will open path for you. ಆಮೆನ್. ಈ ನೋವು ನಿನಗೆ ಹೊಸ ಮಾರ್ಗವನ್ನು If you are a ಮಾಡಿಕೊಡುವಂತದ್ದಾಗಿದೆ. child of God, ನೀನು ದೇವರ ಮಗುವಾಗಿದ್ದರೆ trouble will not kill you. Trouble will not kill you. ತೊಂದರೆಗಳು ನಿನ್ನನ್ನು ಸಾಯಿಸೋದಿಲ್ಲ, ಮರಣವನ್ನು ತರೋದಿಲ್ಲ. That trouble will take you to transition. ಆಮೆನ್. ಈ ತೊಂದರೆ ಎಲ್ಲವೂ ಕೂಡ ಬದಲಾವಣೆಗೆ ಕಾರಣವಾಗುತ್ತೆ. Hallelujah. ಹಲ್ಲೆಲೂಯಾ. Hallelujah. Barriers will make you more blessed. ನಿನ್ನ ಮುಂದೆ ಇರುವಂತ ತಡೆಗಳೆಲ್ಲವೂ ಕೂಡ ನಿನಗೆ ಆಶೀರ್ವಾದವಾಗಿ And this ಮಾರ್ಪಡುತ್ತದೆ. morning, open yourself to the Lord. ಆಮೆನ್. ಈ ಮುಂಜಾನೆ ವೇಳೆಯಲ್ಲಿ ದೇವರಿಗಾಗಿ ನಿಮ್ಮ ಹೃದಯವನ್ನು ತೆರೆದುಕೊಡಿ. Don't keep grudge. ಯಾವ ಒಂದು ಕಹಿ ಒಂದು ಕೆಟ್ಟ ಮನಸ್ಸು ಇಟ್ಟುಕೊಳ್ಳಬೇಡಿ. See Isaac. ಇಸಾಕನನ್ನು ನಾವು ಗಮನಿಸೋಣ. For him, God opened Rehoboth. ಆತನಿಗಾಗಿ ದೇವರು ರೆಹಬೋತನ್ನು ತೆರೆದುಕೊಟ್ಟರು. But Isaac know how to stay in Rehoboth for a long time. ಆದ್ರೆ ಇಸಾಕನಿಗೆ ಗೊತ್ತಿತ್ತು ಆ ರೆಹಬೋತಲ್ಲಿ ಹೆಚ್ಚು ಕಾಲ ಹೇಗೆ ನೆಲೆಗೊಳ್ಳಬೇಕು ಎಂಬುದಾಗಿ. Amen. You may lose the Rehoboth which God has given if you keep the grudge. ದೇವರು ಕೊಟ್ಟಂತ ರೆಹಬೋತನ್ನು ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ ನೀವು ಆ ಕಹಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋ. Shall we pray together? ನಾವೆಲ್ಲರೂ ಒಟ್ಟಾಗಿ ಸೇರಿ Shall we pray ಪ್ರಾರ್ಥಿಸೋಣ. together? Come on, pray. Come on, Amen, everybody amen. pray. ಎಲ್ಲರೂ ಬಾಯಿ Everybody ತೆರೆದು pray. ಪ್ರಾರ್ಥನೆ ಮಾಡೋಣ. You are going to the Lord's table right now. ದೇವರ ಕರ್ತನ ಮೇಜಿಗೆ ನಾವು ಮುಂದಾಗಿ ಹೋಗ್ತಾ Give ಇದ್ದೇವೆ. yourself, as the man of God said, as pastor said, examine yourself in the Amen. presence of God. ಸೇವಕರು ಹೇಳಿದಂತ ಪ್ರಕಾರವಾಗಿ ದೇವರ ಸಾನ್ನಿಧ್ಯದ ಕರ್ತನ ಮೇಜಿನ ಮುಂದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. Examine something is there that is against the word of God. ದೇವರ ವಾಕ್ಯದ ವಿರುದ್ಧವಾಗಿ ನಮ್ಮಲ್ಲಿ ಏನಾದ್ರೂ ಇದೆಯಾ ಎಂಬುದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. Is there anything which is not aligned with the nature of God this morning? ದೇವರ ಗುಣಾತಿಶಯಗಳಲ್ಲಿ ನನ್ನ ಗುಣಗಳು ಯಾವುದಾದ್ರೂ ಸರಿ ಬರ್ತಾ ಇಲ್ವಾ ಎಂಬುದಾಗಿ
ಎಂಬುದಾಗಿ ನಮ್ಮನ್ನು ನಾವು Do you know, ಪರೀಕ್ಷಿಸಿಕೊಳ್ಳೋಣ. because you have the seed Amen. of God in you. ಯಾಕಂದರೆ ದೇವರ ಕರ್ತನ ಬೀಜವು ನಮ್ಮ ಮೇಲೆ ನಮ್ಮೊಳಗೆ ಇದೆ. Amplified version says you have the sperm of God the Father in you. ಬೇರೊಂದು ಭಾಷಾಂತರದಲ್ಲಿ ಈ ಪ್ರಕಾರವಾಗಿ ಹೇಳುತ್ತೆ, ನಿನ್ನೊಳಗೆ ದೇವರ ವೀರ್ಯ ಇದೆ ಎಂಬುದಾಗಿ. Hallelujah. I cannot digest those words. The sperm of the Father is Amen. deep in you, and you cannot project a different nature apart from your Father. ದೇವರ ವೀರ್ಯನೇ ನಿನ್ನೊಳಗೆ ಇರುವಾಗ ತಂದೆಯ ಆ ಒಂದು ಗುಣ ಬಿಟ್ಟು ಬೇರೊಂದು ಗುಣ ನಿನ್ನಲ್ಲಿ ಇರಬಾರದು. ಆಮೆನ್. He forgives. ಆಮೆನ್. ಆತನು ಕ್ಷಮಿಸುವ He ದೇವರಾಗಿದ್ದಾನೆ. forgets. ಆತನು ಮರೆತು ಬಿಡುವ He will ದೇವರಾಗಿದ್ದಾನೆ. never keep any account in his heart. ಯಾವ ತಪ್ಪುಗಳ ಒಂದು ಲೆಕ್ಕನೂ ಆತನು ಇಡೋದಿಲ್ಲ. He made the rain fall on the sinners and the Amen. righteous Amen. along the same way. ಪಾಪಿಗಳಿಗೂ ಹಾಗೂ ನೀತಿವಂತರಿಗೂ ಅದೇ ಮಳೆಯ ಹನಿಯನ್ನು ಬೀಳಿಸುವ ಒಂದು ನೀತಿವಂತ ದೇವರಾಗಿದ್ದಾರೆ. Father, this morning in the name of Jesus, I pray for the beloved church, the body of Christ, which you have chosen, separated, washed by the blood of Jesus, and you have made them, Lord, bride for your Son Jesus Christ, preparing them, adorning them every week, every single day. And Lord, you have sent the Holy Spirit to counsel them, encourage them, empower them, and make them be perfect and ready when you come in the heavenlies. Lord, as we are here, oh Father, continue to bless us, minister through your word, through the table. In the name of Jesus, we pray. ಆಮೆನ್.